ಎಲ್ಲರಿಗೆ ಭೋಜನ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಆಯೋಜಿಸಿರುವಂತಹ ಈ ಒಂದು ಚಿಣ್ಣರ ಬಿಂಬದ ಶಿಕ್ಷಕರ ತರಬೇತಿ ಶಿಬಿರಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಿ ನಮ್ಮನ್ನ ಒಂದು ಕನ್ನಡ ಕಲಿಕೆಯನ್ನ ಯಾವ ರೀತಿಯಲ್ಲಿ ನಾವು ಕಲಿಸಬೇಕು ಮತ್ತು ಅದರ ತರಬೇತಿಯನ್ನ ಅವರು ನಮ್ಗೆ ನೀಡಲಿಕ್ಕೆ ಇರುವವರು ವಿಭಾಗದ ಮುಖ್ಯಸ್ಥರು, ಹಿರಿಯ ಪ್ರಾಧ್ಯಾಪಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಪ್ರೊಫೆಸರ್ ಜಿ ಎನ್ ಉಪಾಧ್ಯಾಯ ಸರ್, ತಮಗೆ ಅತ್ಯಂತ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಪ್ರೀತಿಯ ಕರೆಗೆ ಮನ್ನಿಸಿ ಆಗಮಿಸಿರುವಂತಹ ಪದ್ಮಶ್ರೀ ಮೇಡಮ್, ನಾವೆಲ್ಲರೂ ಅವರನ್ನ ಜಿಜ್ಞಾಸ ಗುಂಪಿನೊಂದಿಗೆ ಕೂಡಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೇವೆ. ಅವರು ಇವತ್ತು ವಿಭಾಗಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ. ತಮಗೆ ಕನ್ನಡ ವಿಭಾಗದ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತ ಮೇಡಮ್. ಈ ಕಡೆ ಇರುವವರು ನಮ್ಮವರೇ, ನಮ್ಮ ಪ್ರೀತಿಯ ಡಾಕ್ಟರ್ ಉಮಾ ರಾಮರಾವ್ ಮೇಡಮ್. ಅವರು ಕೂಡ ಸರಿ ಹೇಳಿದಾಗೆ ಈಗ ವಿದ್ಯಾರ್ಥಿಯಾಗಿ ಪರೀಕ್ಷೆಯ ತಯಾರಿಯಲ್ಲಿ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಜೊತೆ ಶಿಕ್ಷಕರನ್ನ ತರಬೇತಿ ಕೊಡಿಸುವುದಕ್ಕಾಗಿ ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಇನ್ನು ತಾವೆಲ್ಲರೂ ಕೂಡ ಚಿಣ್ಣರ ಬಿಂಬದ ಶಿಕ್ಷಕರು, ನಮ್ಮ ವಿದ್ಯಾರ್ಥಿ ಮಿತ್ರರು ಎಲ್ಲರನ್ನು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಹಾಗೂ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದ ಪರವಾಗಿ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೇನು ಪ್ರಕಾಶ್ ಭಂಡಾರಿ ಅವರು ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರ ಆಶಯ ಭಾಷಣದಿಂದ ಆರಂಭ ಆಗಬೇಕಾಗಿತ್ತು. ಅದು ನಾವು ಸಮಯವನ್ನ ವ್ಯರ್ಥ ಮಾಡದೆ ನಾನು ನೇರವಾಗಿ ಪದ್ಮಶ್ರೀ ಮೇಡಮ್ ಅವರ ಮಾತಿನ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನ ಆರಂಭಿಸೋಣ. ನಾವ್ಯಾವತ್ತು ಹೇಳುವಂತದಿದೆ, ಮಕ್ಕಳು ನಾಳೆಯ ಅಥವಾ ಮುಂದಿನ ದೇಶದ ಭವಿಷ್ಯ ಅಂತ. ಆ ಭವಿಷ್ಯವನ್ನ ರೂಪಿಸುವಂತಹ ಮಹತ್ವದ ಹೊಣೆಗಾರಿಕೆ ಚಿಣ್ಣರ ಬಿಂಬದ ಶಿಕ್ಷಕರ ಮೇಲೂ ಕೂಡ ಇದೆ. ಆ ಶಿಕ್ಷಕರು ಯಾವ ರೀತಿಯಾಗಿ ಕಲಿಸ್ತಾರ ಆ ರೀತಿಯಲ್ಲಿ ನಮ್ಮ ಮಕ್ಕಳು ಕಲಿತಾರೆ. ಅದರಿಂದ ನಾವು ಸರಿಯಾದ ರೀತಿಯಲ್ಲಿ ಯಾವ ವಿಧಾನವನ್ನ ಅಳವಡಿಸಿಕೊಳ್ಬೇಕು ಎನ್ನುವುದೇ ಒಂದು ಆಗಲೇ ನಮ್ದು ಏನಾದ್ರು ಥಿಯರಿ ಆಗಿ ಇದೆ, ಪ್ರಾಕ್ಟಿಕಲ್ ಅನ್ನುವ ರೀತಿಯಲ್ಲಿ ಬೆಳಗ್ಗೆಯಿಂದ ನಾವು ಆ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಅಂದ್ರೆ ಆ ಮಣ್ಣಿನ ಮೂರ್ತಿ ಅಂತಿದ್ದಂತಹ ಮಕ್ಕಳನ್ನ ನಾವು ಹೇಗೆ ರೂಪಿಸ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಚಿಣ್ಣರ ಬಿಂಬ ಸಂಸ್ಥೆಯ ಆಶಯದಂತೆ ಪ್ರಕಾಶ್ ಭಂಡಾರಿ ಅವರ ಒಂದು ಅಭಿಲಾಷೆ ಈ ಸಲ ಶಿಕ್ಷಕರಿಗೆ ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು. ಆ ಕಾರಣಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ. ಶಿಕ್ಷಕರಿಗೆ ಹೊಸ ಆಲೋಚನೆಗಳು, ಹೊಸ ವಿಧಾನಗಳು, ಹೊಸ ಪ್ರೇರಣೆಗಳನ್ನ ನೀಡುವಂತ ಈ ಕಾರ್ಯಕ್ರಮ ನಿಜವಾಗಿಯೂ ಅರ್ಥಪೂರ್ಣವಾಗಿರುವಂತದ್ದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ, ವಿಷಯ ತಜ್ಞರಾಗಿ ಆಗಮಿಸಿರುವಂತಹ ಪದ್ಮಶ್ರೀ ಮೇಡಮ್ ಅವರನ್ನ ಈ ಸಭೆಗೆ ನಿಮ್ಮೆಲ್ಲರಿಗೂ ನನಗೆ ಪರಿಚಯಿಸುವುದಕ್ಕಾಗಿ ಸಂತೋಷ ಆಗ್ತಾ ಇದೆ. ಪದ್ಮಶ್ರೀ ಮೇಡಮ್ ಅವರು BSc ಮತ್ತು ಕನ್ನಡದಲ್ಲಿ MA ಪದವಿಯನ್ನ ಪಡೆದಿದ್ದಾರೆ. ಜೊತೆಗೆ ಅವರು ಒಳ್ಳೆಯ ಕೌನ್ಸಿಲರ್. ಯಾರಿಗಾದ್ರೂ ಬೇಕಿದ್ರೆ, ನಿಮ್ಮ ಮಕ್ಕಳಿಗೆ ಬೇಕಿದ್ರೆ ದಯವಿಟ್ಟು ಅವರನ್ನ ನೀವು ಸಂಪರ್ಕಿಸಬಹುದು. ಜೊತೆಗೆ ಕೌನ್ಸಿಲಿಂಗ್ ಅಂಡ್ ಫಿಸಿಯೋಥೆರಪಿಯಲ್ಲಿ MS ಪದವಿಯನ್ನ ಹೊಂದಿದ್ದಾರೆ. ಬೆಂಗಳೂರಿನಲ್ಲಿರುವ ಬೇಸ್ ಎಜುಕೇಶನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಮೆಂಬರ್ ಹಾಗೂ ಸದಸ್ಯ ಮೆಂಟರ್ ಆಗಿ ಮತ್ತು ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳ ಮಾರ್ಗದರ್ಶನದಲ್ಲಿ ಮಹತ್ವದ ಅನುಭವವನ್ನ ಹೊಂದಿದ್ದಾರೆ. ಇವತ್ತು ನಮ್ಗೆ ಅವರ ಮಾತುಗಳನ್ನು ಕೇಳುವಂತ ಒಂದು ಸದವಕಾಶವನ್ನ ಒದಗಿಸಿಕೊಟ್ಟಿರುವಂತದ್ದು ಮುಂಬೈ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಜಿ ಎನ್ ಉಪಾಧ್ಯಾಯ ಸರ್ ಹಾಗೂ ಉಮಾ ರಾಮರಾವ್ ಮೇಡಮ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವೇದಿಕೆಯನ್ನ ತಮಗಾಗಿ ತೆರವು ಮಾಡಿಕೊಡ್ತಾ ಇದ್ದೇನೆ ಮೇಡಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರೊಫೆಸರ್ ಜಿ ಎನ್ ಉಪಾಧ್ಯಾಯ ಸರ್ ಅವರಿಗೆ ಮತ್ತೆ ನನ್ನ ಆತ್ಮೀಯ ಗೆಳತಿ ಮತ್ತು ಈ ವಿಶ್ವವಿದ್ಯಾಲಯಕ್ಕೆ ಚಿರಪರಿಚಿತರಾಗಿರುವಂತಹ ಡಾಕ್ಟರ್ ಉಮಾ ರಾಮರಾವ್ ಅವರಿಗೂ ಸಹ, ಮತ್ತೆ ಪೂರ್ಣಿಮಾ ಮೇಡಮ್ಗೂ, ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದಕ್ಕೆ ಪೂರ್ವಕವಾಗಿ ನಮಸ್ಕಾರವನ್ನ ಸಲ್ಲಿಸ್ತಾ ನಾನು ನನ್ನ ಮಾತನ್ನ ಆರಂಭಿಸ್ತಾ ಇದ್ದೀನಿ. ನೀವೆಲ್ಲರೂ ವಿದ್ಯಾರ್ಥಿಗಳ ಜೊತೆನೆ ಸದಾಕಾಲ ಇರುವಂಥವ್ರು. ನಾನು 8ನೇ ತರಗತಿಯಿಂದ 12ನೇ ತರಗತಿ ಸೆಕೆಂಡ್ PUC ವರೆಗಿನ ಮಕ್ಕಳಿಗೆ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದು.
ಅನೇಕ ಘಟನೆಗಳು, ಅನೇಕ ಸನ್ನಿವೇಶಗಳು ನನ್ನ ಜೀವನದಲ್ಲಿ ಬಂದಿದೆ. ಅದ್ಭುತವಾದ ಅನುಭವ ಅದು. ಅದರಲ್ಲಿ ಒಂದು ಘಟನೆಯನ್ನ ನಾನು ನಿಮಗೆ ಮಾತನ್ನ ಆರಂಭಿಸೋದಕ್ಕಿಂತ ಮುಂಚೆ ಹಂಚ್ಕೊಳ್ತೀನಿ ನಿಮ್ಮ ಜೊತೆ. ಹಾಸ್ಟೆಲ್ನ ಒಬ್ಬ ವಿದ್ಯಾರ್ಥಿಯನ್ನ ನನ್ನ ಹತ್ರ ಕೌನ್ಸಿಲಿಂಗ್ಗೋಸ್ಕರ ಕಳಿಸಿದ್ರು. ಸಮಸ್ಯೆ ಏನು ಅಂದ್ರೆ, ಅವನು ಓದಿನಲ್ಲಿ ಹಿಂದಿದ್ದಾನೆ, ಕಲಿಕೆ ತುಂಬಾ ನಿಧಾನ, ಮಾತಾಡೋದಿಲ್ಲ, ಯಾರ ಜೊತೆನೂ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಪರೀಕ್ಷೆಯಲ್ಲಿ ಅಂಕಗಳನ್ನು ತುಂಬಾ ಕಡಿಮೆ ಇದೆ ಅಂತ. ಇದು ಸಮಸ್ಯೆ ಇದ್ದಿದ್ದು. ಆ ಹುಡುಗ ತುಂಬಾ ಸಂಕೋಚ, ನನ್ನ ಹತ್ರ ಬಂದಾಗ ಮಾತಾಡೋದಕ್ಕೆ ತುಂಬಾ ಹಿಂಜರಿತಾ ಇದ್ದ. 2-3 ಭೇಟಿಗಳ ನಂತರ ನಾನು ಹುಡುಗನ ಜೊತೆ ನಾನು ಮಾತಾಡ್ತಾ ಇದ್ದಿದ್ದು, ನಿನ್ನ ರೂಟೀನ್ ಹೇಗೆ, ಬೆಳಿಗಿನ ಸಂಜೆವರೆಗೂ ಏನೇನ್ ಮಾಡ್ತೀಯಾ, ಏನೇನ್ ನಿನ್ ಕಲೀಲಿಕ್ಕಿರುತ್ತೆ, ಯಾವ ಕ್ಲಾಸ್ ನಲ್ಲಿ ಇದೆಯಾ, ಈ ಇಷ್ಟು ವಿಷಯಗಳನ್ನೇ ನಾನು ಒಂದೊಂದು ಸೆಷನ್ ಅಂದ್ರೆ 1 ಗಂಟೆ ಮಾತಾಡ್ತೀವಿ ನಾವು, ಅಷ್ಟು ಮಾತಾಡ್ತಾ ಇದ್ದೀವಿ. ಆಮೇಲೆ ನಾನು ಅಧ್ಯಾಪಕರ ಹತ್ರ ಹೇಳಿದೆ ನಾನೇನ್ ಗಮನಿಸಿದೆ ಅಂತ. ಅವನಿಗೆ ಒಂದೇ ಒಂದು ವಾಕ್ಯನೂ, ಅವನಿಗೆ 16 ವರ್ಷ, ಒಂದು ವಾಕ್ಯವನ್ನು ಸಹ ಅವನು ಪೂರ್ತಿ ಆಡ್ತಾ ಇರ್ಲಿಲ್ಲ. ಒಂದ್ ಪದ ಹೇಳೋನು ಎದುರುಗಡೆ ಇರೋರಿಗೆ ಅರ್ಥ ಆಗ್ತಾ ಇತ್ತು. ಇವಾಗ ನಾವು ಕನ್ನಡಿಗರ ಹೇಗೆ ಮುಂಬೈನಲ್ಲಿ ವ್ಯವಹರಿಸ್ತೀವಿ, ನಮಗೆ ಭಾಷೆ ಬರೋದಿಲ್ಲ, ಮರಾಠಿ ಆಗ್ಲಿ ಹಿಂದಿ ಆಗ್ಲಿ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರೋದು ಹಾಗೆ ಒಂದು ವಾಕ್ಯವನ್ನು ಅವ್ನು ಪೂರ್ತಿ ಹೇಳ್ತಾ ಇರ್ಲಿಲ್ಲ. ಮತ್ತೆ ತುಂಬಾ ವೇಗವಾಗಿ ಮಾತಾಡೋದಕ್ಕೆ ಹೋಗ್ತಾ ಇದ್ದ. ಮತ್ತೆ ಈ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಲ್ವಾ, ಅದು ಸ್ಟ್ಯಾಮರಿಂಗ್ ಅಲ್ಲ, ತೊದಲು ಅಲ್ಲ, ಆ ಥರದ್ ಒಂದು ಮಾತು ಬರುತ್ತೆ, ಹಾಗೆ ಮಾತಾಡ್ತಾ ಇದ್ದ ಅವನು. ಇದನ್ನ ನಾನು ಹೇಳಿದೆ ಅವ್ರಿಗೆ, ಅವನಿಗೆ ನಾನು ಸ್ಪೀಚ್ ಥೆರಪಿಸ್ಟ್ ತರ ಶುರು ಮಾಡಿದ್ದೀನಿ ಅಂತ. ಅವಾಗ ಅವ್ರ ಅಧ್ಯಾಪಕ ಹೇಳಿದ್ರು, ಇಲ್ಲ ಅವನಿಗೆ ಜೀವನದಲ್ಲಿ ಏನೋ ನಡೆದಿದೆ, ನೀವು ಅದನ್ನ ಕೇಳಿ ಅವನ ಹತ್ರ ಅಂತ. ನನ್ನ ಹತ್ರ ಸಮಸ್ಯೆ ಬಂದಿದ್ದು ಕಲಿಕೆಯಲ್ಲಿ ಹಿಂದಿದ್ದಾನೆ ಅಂತ. ನಾವು ಅದನ್ನೇ ಫೋಕಸ್ ಮಾಡಿ ಮಾತಾಡ್ತೀವಿ. ಪರ್ಸನಲ್ ವಿಷಯಗಳಾದ್ರೆ ಅದನ್ನ ಬೇರೆ ತರ ಹ್ಯಾಂಡಲ್ ಮಾಡೋದಿರುತ್ತೆ. ಈ ಹುಡುಗನ ಹತ್ರ ನಾನು ಈ ರಜೆಯಲ್ಲಿ ಎಲ್ಲಿ ಹೋಗಿದ್ದೆ ಅಂತ ಕೇಳಿದೆ. ಆಗ ಅವನು ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ, ಸ್ನೇಹಿತರ ಜೊತೆ ಹೊರಗಡೆ ಹೋಗಿದ್ದೆ, ಇದೆಲ್ಲ ಹೇಳೋಕ್ ಶುರು ಮಾಡ್ದ. ಯಾಕೆ ನಿಮ್ ಮನೆಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮೌನ, ಏನೂ ಹೇಳ್ತಾ ಇರ್ಲಿಲ್ಲ. ಮತ್ತೆ ನಾನು ಸ್ನೇಹಿತರ ಜೊತೆ ಎಲ್ಲಿ ಹೋಗಿದ್ದೆ, ಯಾವ ಸಿನಿಮಾಕ್ಕೆ ಹೋಗಿದ್ದೆ, ಯಾವ ಪಾರ್ಟಿಗೆ ಹೋಗಿದ್ದೆ, ಅದೆಲ್ಲ ಮಾತಾಡಿ ಮತ್ತೆ ಕೇಳಿದೆ, ಯಾಕೆ ನೀನ್ ನಿಮ್ ಮನೆಗೆ ಹೋಗಿರ್ಲಿಲ್ಲ. ಆಗ ನನಗೆ ಗೊತ್ತಾಗಿದ್ದ ವಿಷಯ, ಅವನ ತಂದೆ ಅನಾರೋಗ್ಯದಿಂದ ತೀರ್ಕೊಂಡಿದ್ದಾರೆ, ತಾಯಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವನು ಅದನ್ನು ನೋಡಿದ್ದಾನೆ. ಮತ್ತೆ ಸುತ್ತಮುತ್ತಲ ಜನ ಎಲ್ಲ ಅವನ ಜೊತೆ ಮಾತಾಡಿದ್ದಾರೆ ಆ ವಿಷಯವಾಗಿ. ಪೊಲೀಸ್ನವ್ರು ಬಂದಿರೋದು ಇದೆಲ್ಲ ನೋಡಿದ್ದಾನೆ ಆ ಹುಡುಗ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಎಲ್ಲಾ ವಿಷಯನೂ ನನ್ನ ಕ್ಲಾಸ್ ನಲ್ಲಿ ಎಲ್ಲರಿಗೂ ಗೊತ್ತಿದೆ, ನನ್ನ ಸೀನಿಯರ್ಸ್ಗೂ ಈ ವಿಷಯ ಎಲ್ಲ ಗೊತ್ತಿದೆ ಅನ್ನೋದು ಅವನಿಗೆ ಗೊತ್ತಾಗಿರೋ ವಿಷಯ. ಅದಕ್ಕೆ ಗೊತ್ತಿಲ್ಲ, ಬಟ್ ಅವನೇ ಆ ಜೊತೆ ಮಾತಾಡ್ತಾ ಇದ್ದೇನೆ. ಅವನದಷ್ಟನ್ನ ಹೇಳ್ಕೊಂಡು ಮೇಲೆ ನಾನೇನು ಮಾತಾಡ್ಲಿಲ್ಲ. ಆ ದಿನ ಸೆಷನ್ ಮುಗಿಸಿ ಬಂದಿದ್ದು. ಮಾರನೇ ದಿವಸ ನಾನು ಅವನ್ನ ಕೇಳಿದೆ, ನೀನ್ ನನ್ನನ್ನೇನಾದ್ರೂ ಕೇಳೋದಿದ್ಯಾ ಕೇಳು ಅಂತ. ಅಧ್ಯಾಪಕರಿಗೆ ಏನ್ ಅನುಮಾನ ಇತ್ತು ಅಂದ್ರೆ, ಇವ್ರದ್ದು ತಿಳುವಳಿಕೆನೇ ಕಡಿಮೆ ಇದೆ, ಇವ್ನಿಗೆ ನಾವು ಕಲಿಸೋದೇನೆ ಬೇರೆ ರೀತಿಯಲ್ಲಿ ಕಳಿಸ್ಬೇಕು, ಒಂದು ಸ್ಪೆಷಲ್ ಚೈಲ್ಡ್, ಸ್ಪೆಷಲ್ ನೀರಿನ ಅವಶ್ಯಕತೆ ಇದೆ ಇವ್ನಿಗೆ ಅನ್ನೋದು ಅವ್ರದ್ದು ಟೀಚರ್ಸ್ ಅಭಿಪ್ರಾಯ ಆಗಿತ್ತು. ಅವ್ರು ಮಾತಾಡಿದಾಗ ನನ್ನನ್ನು ಒಂದು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ. ನಿಮ್ ಬಗ್ಗೆ ಹೇಳಿ, ನೀವೇನು ಓದಿದ್ದೀರಾ, ನಿಮ್ ಮಕ್ಳು ಏನ್ ಮಾಡ್ತಾರೆ, ಎಷ್ಟು ಕಲ್ತಿದ್ದಾರೆ, ಯಾವ ಕಾಲೇಜಿಗೆ ಹೋಗಿದ್ರು, ಅವ್ರಿಗೆ ಎಷ್ಟು ಮಾರ್ಕ್ಸ್ ಬರ್ತಿತ್ತು, ಅವ್ರಿಗೆ ಇವಾಗ ಎಷ್ಟು ಸಂಬಳ ಬರ್ತಿದೆ. ತುಂಬಾ ಚೆನ್ನಾಗಿ, ತುಂಬಾ ಬುದ್ಧಿವಂತಿಕೆಯಿಂದ ಪ್ರಶ್ನೆಗಳನ್ನೆಲ್ಲ ಕೇಳಿದ. ನಾನು ಇದನ್ನ ಅವ್ರಿಗೆ ಹೇಳಿದೆ, ಅಧ್ಯಾಪಕರಿಗೆ, ಯಾರು ನನ್ನ ಹತ್ರ ಕೌನ್ಸಿಲಿಂಗ್ ಕಳಿಸಿದ್ರು ಹೀಗೆ ಅಂತ. ಆಮೇಲೆ ನಾನು ಮುಂಬೈಗೆ ಬಂದೆ. ನಾನು 1-2-3 ವಾರ ಬೆಂಗಳೂರಿನಲ್ಲಿ ಇದ್ದಾಗಷ್ಟೇ ಅವನನ್ನು ಭೇಟಿ ಮಾಡಿದ್ದು. ಆಮೇಲೆ ಅವರು ಅಧ್ಯಾಪಕರು ನನಗೆ ಕರೆ ಮಾಡಿ ಹೇಳಿದ್ರು ಏನು ಅಂದ್ರೆ, ತುಂಬಾ ಬದಲಾವಣೆ ಆಗಿದೆ ಅವನಲ್ಲಿ, ಅವನು ಮಾತಾಡ್ತಾನೆ ಇರಲಿಲ್ಲ ಯಾರ ಜೊತೆನೋ, ಆದ್ರೆ ಈಗ ಅವನಿಗೆ ಆಸಕ್ತಿನೂ ಬಂದಿದೆ. ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೌನ್ಸಿಲಿಂಗ್ ಅನ್ನೋ ಕಾನ್ಸೆಪ್ಟ್ ಏನು ಇಲ್ಲ, ಈ ತರ ಕರೆಸಿ ಮಾತಾಡಿ ತುಂಬಾ ಹೋರಾಡಿದ್ರು ಅಧ್ಯಾಪಕರು. ಆ ಹುಡುಗನಲ್ಲಿ ತುಂಬಾ ಬದಲಾವಣೆ ಇದೆ ಅಂತ ಇಷ್ಟ ಹೇಳಿದ್ರು. ಆಸಕ್ತಿ ತೋರಿಸ್ತಾ ಇದ್ದಾನೆ, ಮತ್ತೆ ಮಾತಾಡೋದನ್ನು ಅಂದ್ರೆ ಒಂದು ವಾಕ್ಯವನ್ನ ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ತುಂಬಾ ಅಭ್ಯಾಸ ಮಾಡಿಸಿದ್ದೆ ನಾನು. ನನಗೆ ನಿಧಾನವಾಗಿ ಹೇಳು, ಎಳೆದು ಮಾತಾಡು, ಈ ತರದೆಲ್ಲ ಕೆಲವು ಸ್ಪೀಚ್ ಥೆರಪಿನಲ್ಲಿ ಬರುತ್ತೆ, ಅದೆಲ್ಲ ಹೇಳಿದಾಗ ಅವನದನ್ನು ಮಾಡ್ದ. ಈ ಘಟನೆಯನ್ನ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕಲಿಕೆಯಲ್ಲಿ ಹಿಂದುಳಿದಿರೋದು ಇರ್ಬೋದು, ಅಥವಾ ಸಂಬಂಧಗಳನ್ನ ನಿಭಾಯಿಸಕ್ಕೆ ಆಗದೆ ಇರೋದಿರ್ಬೋದು, ಅದಕ್ಕೆ ಕಾರಣ
ನಮ್ಗೆ ಶಾಲೆಯಲ್ಲಿ ಶಿಕ್ಷಕರು ಏನ್ ಪಾಠ ಮಾಡ್ತಾ ಇದ್ದಾರೆ ಅದು ಮಾತ್ರ ಅರ್ಥ ಆಗಿಲ್ಲ ಅನ್ನೋದಷ್ಟೇ ಇರೋದಿಲ್ಲ, ಭಾವನಾತ್ಮಕವಾಗಿ ಅವನು ಹೇಗೆ ಸಂಬಂಧಗಳನ್ನ ಬೆಳೆಸ್ಕೊಂಡಿದ್ದಾನೆ ಅನ್ನೋದು ಮುಖ್ಯವಾಗುತ್ತೆ ಅಂತ. ಇವತ್ತು ತುಂಬಾ ಕಡೆ ನಾವು ಮಾತಾಡ್ತೀವಿ ಭಾವನಾತ್ಮಕ ಬೌದ್ಧಿಕತೆ ಅಂತ, ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ತುಂಬಾ ಮಾತಾಡ್ತೀವಿ, ಎಲ್ಲ ನೋಡಿದ್ರು ಅದೆಲ್ಲ. ಅದು ಹೇಗೆ ನಾವು ಮಕ್ಕಳಲ್ಲಿ ಆಕ್ಚುಲಿ ಇವಾಗ ಬೆಳೆಸಬೇಕಾದ ಅವಶ್ಯಕತೆ ಬಂದಿದೆ. ಸಹಜವಾಗಿ ಅದು ಎಲ್ಲರ ಹತ್ರನೂ ಇರುವಂತದ್ದು. ಆದ್ರೆ ಈಗ ಎಷ್ಟೆಷ್ಟು ನಾವು ತಂತ್ರಜ್ಞತೆಗೆ, ತಾಂತ್ರಿಕತೆಗೆ ತೆರೆಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಭಾವನಾತ್ಮಕತೆಯ ವಿಷಯವನ್ನ ನಾವು ನೇರವಾಗಿ ಮಾತಾಡುವಂತ ಸನ್ನಿವೇಶ ಬಂದಿದೆ. ಒಂದು, ನಾವು ಬೆಳಗಿಂದ ನಿಮ್ಗೆ ಶಿಬಿರಗಳಲ್ಲಿ ನೀವೇನೇನ್ ಮಾತಾಡಿದ್ದೀರಾ ಅದ್ರ ಬಗ್ಗೆ ನಮ್ಗೆ, ಆದ್ರೆ ಪ್ರಾಮಾಣಿಕವಾಗಿ ನಾವು ಕೇಳ್ಕೊಳ್ಬೇಕಾಗಿರುವಂತದ್ದು ಶಿಕ್ಷಕರ ಅಗತ್ಯ ಇವಾಗ ನಿಜವಾಗ್ಲೂ ಇದೆಯಾ ಅಂತ. ಶಿಕ್ಷಕರು ಬೇಕಾ ವಿದ್ಯಾರ್ಥಿಗಳಿಗೆ? ನಾವು ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀವಿ, ಮೊಬೈಲ್ ಅವ್ರ ಕೈ ಕೊಟ್ಟಿದ್ದೀವಿ. ನಾವೇ ಪ್ರಾಮಾಣಿಕವಾಗಿ ಕೇಳ್ಕೊಂಡ್ರೆ, ನಾನೇ ಒಬ್ರು ಶಿಕ್ಷಕಿಯಾಗಿ ಕೇಳ್ಕೊಂಡ್ರೆ, ನನಗಿಂತ ಚೆನ್ನಾಗಿ ಗಣಿತವನ್ನ ಅಥವಾ ತತ್ವಶಾಸ್ತ್ರವನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡುವಂತಹ ಬೇಕಾದಷ್ಟು ವಿಡಿಯೋಗಳು, ಅಥವಾ ನೀವು AI ಹಾಕಿದ್ರೆ, ChatGPT ಅಂತ ಹಾಕಿದ್ರೆ ತುಂಬಾ ಚೆನ್ನಾಗಿ ವಿಷಯಗಳು ಸಿಗ್ತಾ ಇದೆ ಮಕ್ಕಳಿಗೆ. ನಮ್ಗಿಂತ ಚೆನ್ನಾಗಿ ಹೇಳ್ಕೊಡುವಂಥದ್ದು, ನಮ್ಗಿಂತ ಜಾಸ್ತಿ ಮಾಹಿತಿ ಕೊಡುವಂಥದ್ದು, ಮಾಹಿತಿಗಳಿಗೆ ಏನೂ ಕೊರತೆ ಇಲ್ಲ ಇವಾಗ. ಮತ್ತೆ AI ಬಂದ್ಮೇಲೆ ಎಷ್ಟೊಂದು ಉದ್ಯೋಗಗಳು ಇಲ್ಲವಾಗದೆ ಹೋಗಬಹುದು, ಕಣ್ಮರೆ ಹಾಕಬಹುದು ಅನ್ನುವಂಥದ್ದು ತುಂಬಾ ಚರ್ಚೆಗೆ ಒಳಗಾಗಿರುವಂತಹ ವಿಷಯಗಳು. ನೀವು ಯಾವುದೇ ಒಂದು ವಿಷಯ ತಗೊಳ್ಳಿ, ಕನ್ನಡ, ಮರಾಠಿ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಯಾವುದೇ ವಿಷಯ ತಗೊಳ್ಳಿ, ಎಲ್ಲಾರನ್ನೂ ಅದ್ಭುತವಾಗಿ ಬೋಧಿಸುವಂತ ಅನೇಕ ಜಾಲತಾಣಗಳು ನಮ್ಗೆ ಸಿಗ್ತಾ ಇದೆ ಇವಾಗ. ಹಾಗೆ ಇರುವಾಗ ಶಿಕ್ಷಕರು ಈಗ ಆಕ್ಚುಲಿ ಏನ್ ಮಾಡ್ಬೇಕು? ಮುಂಚೆ ಅನ್ಕೊಳ್ತಾ ಇದ್ದಿದ್ದು ಪಾಠ ಹೇಳ್ಕೊಡ್ತಾರೆ, ಅವರು ಪುಸ್ತಕದಲ್ಲಿ ಇರೋದನ್ನ ಮಕ್ಕಳಿಗೆ ಅರ್ಥವಾಗುವಾಗ ಹೇಳ್ಕೊಡ್ತಾರೆ ಅಂತ, ಮತ್ತೆ ನಾಲೆಜ್ ಬೇಸ್ಡ್ ಅವರು ಜ್ಞಾನವನ್ನ ತುಂಬಿಸ್ತಾರೆ. ಆದ್ರೆ ಈಗ ಅದೆಲ್ಲದನ್ನು ಆಗಿ ಹೋಗ್ತಾ ಇದೆ. ಹಾಗಾಗಿ ನಾವು ಗಮನಿಸಬೇಕಾಗಿರೋದು ಇವಾಗ ಕಲಿಯುವುದನ್ನು ಕಲಿಸೋದು ಹೇಗೆ ಮಕ್ಕಳಿಗೆ ಅಂತ. ಮಾಹಿತಿ ಸಿಗ್ತಾ ಇದೆ ಅವ್ರಿಗೆ, ಅವ್ರು ಹೇಗೆ ಕಲಿಬೇಕು, ಅವರು ಸ್ವಸಾಮರ್ಥ್ಯದಿಂದ ಸಮಸ್ಯೆಗಳನ್ನ ಹೇಗೆ ಅವರು ನಿಭಾಯಿಸಬಹುದು, ವಿದ್ಯಾಭ್ಯಾಸದಲ್ಲೂ ಜೀವನದಲ್ಲೂ, ಈ ಜೀವನದಲ್ಲಿ ನಿಭಾಯಿಸಬೇಕು ಅನ್ನೋ ವಿಷಯಕ್ಕೂ ಅದೂ ಪರೋಕ್ಷವಾಗಿ ಅವ್ರ ವಿದ್ಯಾಭ್ಯಾಸಕ್ಕೂ ಕಾರಣವಾಗೋದ್ರಿಂದ, ಪರ್ಯಾಯವಾಗಿ ನಾವು ಎರಡೂ ವಿಷಯಗಳನ್ನು ಗಮನಿಸಬೇಕಾಗಿರೋದ್ರಿಂದ ಅವ್ರಿಗೆ ಹೇಗೆ ನಾವಿದನ್ನ ನಿಭಾಯಿಸೋದು ಅನ್ನೋದನ್ನ ಹೇಗೆ ಕಲಿಸೋದು, ಸ್ವಸಾಮರ್ಥ್ಯವನ್ನ ಬೆಳೆಸೋದು ಹೇಗೆ ಅನ್ನೋ ವಿಷಯವಾಗಿ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ. ಇಲ್ಲಿ ಶಿಕ್ಷಕರು ಹೇಗಿರ್ಬೇಕು ಅಂತ, ಅವರು ತಮ್ಮ ಆರೋಗ್ಯವನ್ನ ನೋಡ್ಕೊಳ್ತಾ ಇದ್ದಾರಾ ಸರಿಯಾಗಿ? ಆರೋಗ್ಯ ಅಂದ್ರೆ ನಾನು ಫಿಟ್ ಆಗಿದ್ದೀನಾ, ನನ್ನ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆಯಾ, ನನ್ನ ಫಿಗರ್ ಸ್ಟ್ರಾಂಗ್ ಆಗಿದೆಯಾ, ಆ ತರ ಎಲ್ಲ ಅಂತ ಅಲ್ಲ. ಒಂದು ಶೀತ ಆಗಿರುತ್ತೆ, ಒಂದು ಕೆಮ್ಮು ಆಗಿರುತ್ತೆ, ಏನೋ ಒಂದಾಗಿರುತ್ತೆ, ಅದನ್ನ ಅವ್ರು ಹೇಗೆ ನಿಭಾಯಿಸ್ತಾರೆ ಅದನ್ನ ಮಕ್ಕಳು ಗಮನಿಸ್ತಾ ಇರ್ತಾರೆ. ಅದು ಒಂದು ವಿಷಯ. ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬೇಕಾಗಿರೋದು ಮುಖ್ಯವಾದ್ದು ಅಂತ ಹೇಳಿದ್ರೆ, ಇಂದಿನ ಮಕ್ಕಳು ಹೇಗಿದ್ದಾರೆ ಅಂತ. ಮೊಬೈಲು ಅವ್ರಿಗೆ ಸಿಕ್ಕಿದೆ, ಮಾಹಿತಿ ಅವ್ರಿಗೆ ಸಿಗ್ತಾ ಇದೆ, ಮತ್ತೆ ಅವರು ತುಂಬಾ ಎಂಪವರ್ಡ್ ಆಗಿ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೋದು. ಅವ್ರಿಗೆ ಯಾವುದೂ ಕೊರತೆ ಇಲ್ಲ. ಈಗ 20-30 ವರ್ಷದ ಹಿಂದೆ ಏನ್ ಪರಿಸ್ಥಿತಿ ಇತ್ತೋ ಹಾಗೆ ಒಂದು ಊಟ ತಿಂಡಿ ಬಟ್ಟೆಗೆ ಕೊರತೆ ಇರೋದು, ಸ್ಕೂಲ್ ಫೀಸಿಗೆ ಕೊರತೆ ಇರೋದು ಹಾಗೇನೇನು ಇಲ್ಲ. ಇವಾಗ ತಂದೆ ತಾಯಿಗಳು ಅದನ್ನೆಲ್ಲದನ್ನು ಸಾಕಷ್ಟು ಒದಗಿಸ್ತಾ ಇದ್ದಾರೆ. ಮತ್ತೆ ಮಕ್ಕಳಲ್ಲಿ ಸೋಲನ್ನ ಒಪ್ಪಿಕೊಳ್ಳುವಂಥದ್ದು ಇಲ್ಲ. ಇದನ್ನೆಲ್ಲ ನೀವು ಗಮನಿಸಿರ್ಬೋದು. ಇದ್ರ ಜೊತೆಗೆ ನಾವು ಪುಟಿದೇಳುವಂಥದ್ದು ಅಂತ ಹೇಳ್ತೀವಿ, ರೆಸಿಲಿಯನ್ಸ್ ಅಂತ. ಈಗ ಸೋತ್ರೆ ಮತ್ತೆ ವಾಪಸ್ ಬರೋದು ಹೇಗೆ, ಆ ಒಂದು ಗುಣನೂ ಅವರಲ್ಲಿ ಇಲ್ಲ. ನಾವು ಎಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ನೋಡಿದಾಗ ಅವ್ರು ಏನೆಲ್ಲ ಕಷ್ಟಪಟ್ಟರು, ಹೇಗೆ ಮತ್ತೆ ವಾಪಸ್ ಬಂದ್ರು ಅನ್ನೋದನ್ನ ನೋಡ್ತೀವಿ. ಬಟ್ ಆ ಗುಣ ಈಗಿನ ಮಕ್ಕಳಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ನಾವು ಶಿಕ್ಷಕರಾಗಿ ಅನ್ಕೊಳ್ಬೋದು, ಸರಿ ತಪ್ಪು ಯಾವುದು ಅಂತ ನಾವು ಹೇಳ್ಕೊಡ್ತೀವಿ, ಸರಿಯಾದ ಮಾರ್ಗದರ್ಶನ ಮಾಡ್ತೀವಿ. ಆದ್ರೆ ಅದನ್ನ ಮಕ್ಕಳು ಒಪ್ಪೋದಿಲ್ಲ. ಹೀಗೆ ನಾನು ಹೇಳ್ತಾ ಇದ್ದೀನಿ, ಇದರ ಉದ್ದೇಶ ಏನು, ಇದರಿಂದ ನಿನಗೇನು ಸಿಗತ್ತೆ, ಏನು ಗುರಿ ಅದರದ್ದು ಅಂತ ಅವ್ರಿಗೆ ವಿವರಿಸಿ ಹೇಳಿದಾಗಷ್ಟೇ ನಾವು ಹೇಳಿದ್ದನ್ನು ಒಪ್ಕೊಳ್ತಾರೆ ಹೊರತು ಸುಮ್ಮನೆ ನಾವು ನಮ್ಮ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಈಗಿನ ಮಕ್ಕಳು ಯಾರೂ ಒಪ್ಕೊಳ್ಳೋದಿಲ್ಲ. ಆಮೇಲೆ ಕಾಯುವುದು ಅವ್ರ ಕೈಲಿ ಆಗೋಲ್ಲ, ತಾಳ್ಮೆ ಇಲ್ಲ, ಅದನ್ನು ನಾವು ನೋಡಿದೀವಿ. ಎಲ್ಲಾನು ಜೆಪ್ಟೋ ಮಾಡು, ಊಬರ್, ಓಲಾ ಎಲ್ಲಾನು ತಕ್ಷಣ ಆಗ್ಬಿಡ್ಬೇಕು. ಇದು ನಾನು ಇದೆಲ್ಲ ಹೇಳ್ತಿರೋದು ಅವರಲ್ಲಿ ಇರುವಂತಹ ಕೊರತೆ ಅಂತ ನಾನು ಹೇಳ್ತಾ ಇಲ್ಲ.
ಹೀಗಿದ್ದಾರೆ ಈಗಿನ ನಮ್ಮ ಮಕ್ಕಳು ಅಂತ. ಮತ್ತೆ ತುಂಬಾ ಬುದ್ಧಿವಂತರು ಆ ಮಕ್ಕಳು, ಅದನ್ನೆಲ್ಲ ಇವಾಗ ನಾವು ಗಮನಿಸಿದೀವಿ. ವಯಸ್ಸಿಗೆ ಮೀರಿದ ಪ್ರೌಢತೆಯಿಂದ ಅವ್ರು ಮಾತಾಡ್ತಾರೆ, ಬೇಕಾದಷ್ಟು ವಿಷಯಗಳಿಗೆ ತೆಡ್ಕೊಂಡಿರೋದು ಅದಕ್ಕೆ ಕಾರಣ ಅಂತ ನಾವು ನೋಡ್ತೀವಿ. ಶಿಕ್ಷಕರು ಇವಾಗ ಏನ್ ಮಾಡ್ಬೇಕು, ಈ ನಮ್ಮ ದೇಶಕ್ಕೆ ಒಂದು ಉತ್ತಮ ಪ್ರಜೆಯನ್ನ ನಾವು ಕೊಡೋದಿದೆ, ಆ ಮಗುವನ್ನ ಒಂದು ವ್ಯಕ್ತಿಯಾಗಿ ರೂಪಿಸ್ಬೇಕು. ಇದಕ್ಕೆ ಮನುಷ್ಯತ್ವ ಅಥವಾ ಮಾನವೀಯ ಗುಣಗಳನ್ನ ಆ ಮಗುವಿನಲ್ಲಿ, ಮೌಲ್ಯ ಅಂತಲೂ ನಾನು ಹೇಳಲ್ಲ, ಮಾನವೀಯ ಗುಣಗಳನ್ನ ಆ ಮಗುವಿಗೆ ನಾವು ಹೇಗೆ ಕಲಿಸಬಹುದು ಅಂತ ನಾವು ನೋಡ್ಬೋದು. ಯಾವ್ದು ಮಾನವೀಯ ಗುಣಗಳು ಅಂದ್ರೆ, ಈಗ AI ಎಲ್ಲ ತಗೊಂಡಿದೆ ಅಂತ ಹೇಳಿದ್ವಿ, ಆದ್ರೆ ಸಹಾನುಭೂತಿ ಇರಬಹುದು, ಪ್ರೀತಿ, ಕಾಳಜಿ, ದಯೆ, ಕರುಣೆ, ಈ ಎಲ್ಲ ಒಂದು ಮಾನವ ಸಂಪರ್ಕಕ್ಕೆ ಬಂದಾಗಷ್ಟೇ ಸಿಗುವಂತಹ ವಿಷಯಗಳು ಏನಿದೆ, ಇದನ್ನ ನಾವು ಕಲಿಸಿದಾಗ, ಈಗ ಶಿಕ್ಷಣ ಅಂದ ತಕ್ಷಣ ಡಿಗ್ರಿಗಳನ್ನ ತಗೊಳ್ಳೋದು ಅಂತ ಅಲ್ಲ, ಅವ್ರು ಏನು ಕಲ್ತಿದ್ದಾರೆ ಅದರಿಂದ ಅವರ ವರ್ತನೆಯಲ್ಲಿ ಏನು ಬದಲಾವಣೆ ಆಗಿದೆ, ಅದು ಈಗ ಶಿಕ್ಷಣ ಅಂತ ಹೇಳಿ. ಟೀಚರ್ಸ್ ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಷ್ಯ ಅಥವಾ ವಿದ್ಯಾರ್ಥಿ ತಯಾರಾಗಿದ್ದಾನೆ ಅಂತ ಹೇಳಿದ್ರೆ ಝೆನ್ ಮಾರ್ಕ್ ಬಂದಿದೆ. when student is ready teacher appears, but when student is really ready teacher disappears ಅಂತ. ನಾವು ಯಾವಾಗಲೂ ಹ್ಯಾಂಡ್ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ ಮಕ್ಕಳನ್ನ, ಒಂದ್ ಹಂತದವರೆಗೆ ನಾವು ಹೇಳ್ಬೋದು ಹೀಗೆ ಅಂತ. ಆಮೇಲಿಂದ ಅವರು ತಮ್ಮ ಸ್ವಸಾಮರ್ಥ್ಯದಿಂದ ಜೀವನವನ್ನ ನಿರೂಪಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎಷ್ಟೊಂದು ಫೇಲ್ಯೂರ್ಸ್ ಅವ್ರಿಗೆ ಬರುತ್ತೆ ಜೀವನದಲ್ಲಿ, ಅದನ್ನ ನಿಭಾಯಿಸೋದು ಹೇಗೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಒಬ್ಬ ಫೇಮಸ್ ಮ್ಯಾಥಮೆಟಿಷಿಯನ್ ಹೇಳ್ತಾನೆ, ಐ ಥಿಂಕ್ therefore I am ಅಂತ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ತಾನೇನು ಮಾಡ್ತಿದ್ದಾನೆ ಅದು ಅವನ ಆಲೋಚನೆಯಿಂದ ಬಂದಿದೆ ಅಂತ ನಾವು ಇದನ್ನ ಅರ್ಥೈಸ್ಕೊಳ್ಳೋದು. ಒಬ್ಬ ಶಿಕ್ಷಕ ತರಗತಿಗೆ ಬರುವಾಗ ಈ ವಿಷಯದ ಬಗ್ಗೆ, ಗಣಿತ, ವಿಜ್ಞಾನ ಯಾವುದೇ ಇರ್ಬೋದು, ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಅನ್ಕೊಂಡು ಕ್ಲಾಸಿಗೆ ಬಂದ್ರೆ ಅವಾಗ ಆ ವಿದ್ಯಾರ್ಥಿ ಜೊತೆಗೆ ಸರಿಯಾಗಿ ಕನೆಕ್ಟ್ ಆಗೋದಕ್ಕೆ ಆಗೋದಿಲ್ಲ. ಈ ದಿನ ನಾನು ಒಂದು ಕಲಿಯೋದಕ್ಕೆ ಬರ್ತಾ ಇದ್ದೀನಿ, ಇಷ್ಟು ಮಕ್ಕಳಿದ್ದಾರೆ, ನಾನು ಏಕಮುಖವಾಗಿ ಹೇಳ್ಕೊಳ್ತಾ ಹೋಗೋದು, ಈ ಮಕ್ಕಳೆಲ್ಲ ಕಲಿತಾರೆ ಅನ್ನುವಂಥದ್ದು ಇವಾಗ ಸಾಧ್ಯ ಇಲ್ಲ. ಆ ಮಗುವಿನಿಂದ, ಆ ಎಲ್ಲ ಮಕ್ಕಳಿಂದ ನಾನೇನು ಕಲಿಬಹುದು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಪ್ರತಿ ಕ್ಲಾಸ್ನಲ್ಲೂ ಈ ಮಾನಸಿಕ ಸಿದ್ಧತೆಯನ್ನ ಮಾಡಿಕೊಂಡು ಶಿಕ್ಷಕರು ಹೋದ್ರೆ ಒಳ್ಳೆಯದು ಅಂತ. ಮತ್ತೆ ಎಲ್ಲಾ ಮಕ್ಕಳನ್ನು ಒಂದೇ ತರ ಕಲಿಯೋದಿಲ್ಲ. ನಿಮ್ಗೆಲ್ಲರೂ ಗೊತ್ತಿದೆ, VAK ಅಂತ ಹೇಳ್ತೀವಿ, ವಿಜುವಲ್ ಇಂಟೆಲಿಜೆನ್ಸ್, ಮತ್ತೆ ಆಡಿಯೋ ಇಂಟೆಲಿಜೆನ್ಸ್, ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತೆಲ್ಲ ಹೇಳ್ತೀವಿ. ಒಂದು ಮಗು ಕೇಳ್ಕೊಂಡು ಕಲಿಬಹುದು, ಬರೀ ಟೀಚರ್ ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ವಿಡಿಯೋ ಹಾಕಿ ತೋರಿಸ್ಬೇಕು, ಇನ್ನು ಕೆಲವು ಮಕ್ಕಳಿಗೆ ಪ್ರಾಕ್ಟಿಕಲಿ ಮಾಡಿ ತೋರಿಸ್ಬೇಕು. ಆ ಮಗು ಯಾವುದರಲ್ಲಿ ನೈಪುಣ್ಯವನ್ನ ಹೊಂದಿದೆ ಅಂತ ನೋಡ್ಕೊಂಡು ಅದನ್ನ ಗುರುತಿಸಿ ಆ ಶಿಕ್ಷಕರು ಆ ಮಗುವಿಗೆ ಅದನ್ನ ಹೇಳ್ಕೊಡ್ಬೇಕಾಗುತ್ತೆ. ಮತ್ತೆ ಮಕ್ಕಳಲ್ಲಿ ನಾನು ಜಾಸ್ತಿ ಸಮಯ ಏನು ತಗೊಳ್ಳೋದಿಲ್ಲ, ಈ ಸೋಷಿಯಲ್ ಸ್ಕಿಲ್ಸ್ ಅನ್ನೋದನ್ನ ನಾವು ಆಕ್ಚುಲಿ ಹೇಳ್ಕೊಡ್ಬೇಕಾಗತ್ತೆ ಅಂತ. ಒಂದು ಈಗ ಪ್ರಶ್ನೆ ಕೇಳೋದನ್ನ ಜಾಸ್ತಿ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತೀವಿ. ಏನು ಪ್ರಶ್ನೆ ಕೇಳುವುದು? ಇವಾಗ ನಾವು ಕ್ಲಾಸ್ನಲ್ಲಿ ಪಾಠ ಆದ ತಕ್ಷಣ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಅಂತ ಹೇಳ್ತೀವಿ. ಕೇಳ್ತಾರ ಮಕ್ಕಳು? ಕೇಳೋದಿಲ್ಲ. ನಾವು ಸಹಜವಾಗಿ ಯಾವ್ದಾದ್ರು ಪೀರಿಯಡ್ ನಲ್ಲಿ ಅಥವಾ ಕ್ಲಾಸ್ಗೆ 5 ನಿಮಿಷ ಮುಂಚೆ ಆ ಮಗು ಜೊತೆಗೆ ಆರಾಮವಾಗಿ ನಮ್ಮ ವಿಷಯಗಳನ್ನು ಹೇಳ್ಕೊಂಡು, ನೋಡು ಬರುವಾಗ ಲೇಟ್ ಆಯ್ತು, ನಾನು ಇದನ್ನು ಓದ್ತಾ ಇದ್ದೆ ಇವತ್ತು, ಈ ವಿಷಯ ನ್ಯೂಸ್ ನಲ್ಲಿ ಬಂದಿತ್ತು, ನಮ್ಮ ಪಕ್ಕದ ಮನೆಯಲ್ಲಿ ಹೀಗಾಯ್ತು ಅನ್ನುವಾಗ ಆ ಮಗು ತನಗೆ ತಾನು ತೆಕ್ಕೊಳ್ಳುತ್ತೆ. ನನಗೆ ಒಂದೆರಡು ಉದಾಹರಣೆ ಹೇಳಿದ್ದಷ್ಟೇ. ಸಹಜವಾಗಿ ಆ ಮಗುವಿನ ಜೊತೆ ಮಾತಾಡ್ತಾ ಆಗ ಮಗು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಆ ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ಬೇಕು ಮಗುವಿಗೆ ಅಂತ. ಆಮೇಲೆ ಈಗ ಕಲ್ಚರ್ ಅಂತ ಅಂದ್ರೆ ಪ್ರತಿಯೊಂದು ಮಗು, ಈಗ ನಾವು ಜಾತಿ ಕುಲ ವಿಷಯದ ಬಗ್ಗೆ ಎಲ್ಲ ಮಾತಾಡಿದ್ರೆ ದೊಡ್ಡ ಇದು ಆಗುತ್ತೆ, ಹಂಗಾಮ ಆಗುತ್ತೆ. ಆದ್ರೆ ಪ್ರತಿಯೊಂದು ವ್ಯಕ್ತಿ ಅಥವಾ ಪ್ರತಿಯೊಂದು ಮಗುವಿನೂ ಅದರದ್ದೇ ಆದ ಒಂದು ಸಮುದಾಯ ಅದರೊಳಗಡೆ ಬೆಳೀತಾ ಇರುತ್ತೆ. ಅಲ್ಲಿ ಅದರದ್ದೇ ಆದ ಆಚರಣೆಗಳು, ಮಾತುಕತೆ, ವ್ಯವಹಾರಗಳು, ಬಟ್ಟೆ ಬರೆ, ಊಟ ತಿಂಡಿ, ಮತ್ತೆ ಅವರಲ್ಲಿ ನಡೆಯುವಂತಹ ಹಬ್ಬ ಹರಿದಿನಗಳು, ಇದೆಲ್ಲದ್ರ ಜೊತೆಗೆ ಆ ಮಗು ಬೆಳೀತಾ ಇರುತ್ತೆ. ಅದರ ಒಂದು ಸ್ಪಷ್ಟ ಪರಿಚಯ ಶಿಕ್ಷಕರಿಗೆ ಇತ್ತು ಅಂತ ಹೇಳಿದ್ರೆ ಆಗ ಆ ಮಗುವನ್ನ ಬೌದ್ಧಿಕವಾಗಿನೂ ಸಾಮಾಜಿಕವಾಗಿನೂ ಬೆಳೆಸೋದಕ್ಕೆ ಅದು ತುಂಬಾ ಸಹಾಯಕಾರಿಯಾಗುತ್ತೆ ಅಂತ ಹೇಳಿ. ಈ ಕಮ್ಯುನಿಕೇಶನ್ ಬಗ್ಗೆ ತುಂಬಾ ಹೇಳ್ತೀವಿ ನಾವು. ಕಮ್ಯುನಿಕೇಶನ್ ಅಂದ್ರೆ ನಾವು ಸಹಜವಾಗಿ ಏನ್ ಅನ್ಕೊಳ್ತೀವಿ, ನಾವು ಮಾತಾಡುವಾಗ ಒಳ್ಳೊಳ್ಳೆ ಪದಗಳನ್ನ ಬಳಸಿ ಕೆಲವೊಂದು ಸುಭಾಷಿತಗಳನ್ನ ಹೇಳಿ ಚೆನ್ನಾಗಿ ಹೇಳೋದು ಅಂತ ಹೇಳಿ. ಆದ್ರೆ ನಾವ್ ಏನು ಹೇಳ್ಬೇಕು ಅಂತ ಅನ್ಕೊಂಡಿದೀವಿ
ಅದು ಯಾವ ರೀತಿ ಎದುರುಗಡೆ ವ್ಯಕ್ತಿಗೆ ಅರ್ಥ ಆಗ್ಬೇಕು ಅಂತ ನಾವು ಬಯಸ್ತೀವೋ ಹಂಗೆ ನಾವು ಹೇಳ್ಬೇಕು. ಅದು ಸರಿಯಾದ ಸಂವಹನ ಅಂತ ಹೇಳಿ. ಇದಕ್ಕೆ ರಾಮಾಯಣದಲ್ಲಿ ಹನುಮಂತನ ಉದಾಹರಣೆಯನ್ನ ಕೊಡ್ತಾರೆ. ಹನುಮಂತನ ಮೊದಲನೇ ಸಲ ರಾಮ ಭೇಟಿಯಾದಾಗ್ಲೇನೆ ಅವನು ಮಾತಾಡೋ ರೀತಿ ನೋಡಿ, ಅವನು ವ್ಯಾಕರಣ ಶುದ್ಧವಾಗಿ ಮಾತಾಡ್ತಾ ಇದ್ದಾನೆ, ತುಂಬಾ ದೀರ್ಘವಾಗಿ ಮಾತಾಡ್ತಾ ಇಲ್ಲ, ಎಳೆದು ಮಾತಾಡ್ತಾ ಇಲ್ಲ, ನಿಧಾನವಾಗಿ ಮಾತಾಡ್ತಾ ಇಲ್ಲ, ಜೋರಾಗಿ ಕೂಗ್ತಾ ಇಲ್ಲ ಅಥವಾ ವೇಗವಾಗಿ ಮಾತಾಡ್ತಾ ಇಲ್ಲ. ಅವ್ನು ಹೇಳೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಿಪ್ತವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ರಾಮ ಉದ್ದಕ್ಕೆ ಹೇಳ್ತಾ ಹೋಗ್ತಾರೆ. ಬರೀ ಮಾತಷ್ಟೇ ಅಲ್ಲ, ಬಾಡಿ ಲ್ಯಾಂಗ್ವೇಜ್ ಅಂತಾರೆ. ಈಗ ನೀವು ಒಂದ್ ಪೇಪರ್ ಕರೆಕ್ಷನ್ ಮಾಡ್ತಾನೋ ಅಥವಾ ಟೈಮ್ ಟೇಬಲ್ ಮಾಡ್ತಾನೋ, ಮಗು ಒಂದು ಪ್ರಶ್ನೆ ಕೇಳೋದಕ್ಕೆ ಬಂದಿರುತ್ತೆ ಸ್ಟಾಫ್ ರೂಮ್ಗೆ, ನಾನು ಇದು ಮಾಡ್ತಾ ಇದೀನಿ ನೀವು ಹೇಳು ಅಂತ ಹೇಳಿದ್ರೆ ಮಗುಗೆ ಏನ್ ಮೆಸೇಜ್ ಹೋಗುತ್ತೆ? ನಾನು ಮುಖ್ಯ ಅಲ್ಲ ಇವ್ರಿಗೆ ಅನ್ನೋ ಮೆಸೇಜ್ ಹೋಗುತ್ತೆ. ನೀವದು ಉದ್ದೇಶ ಅಲ್ಲ ನಿಮ್ಗೆ, ಟೀಚರ್ಸ್ಗೆ ಅದು ಇರೋದಿಲ್ಲ, ಆದ್ರೆ ಮಗುವಿಗೆ ಆ ಮೆಸೇಜ್ ಹೋಗುತ್ತೆ. ಅವ್ರು ಏನ್ ಮಾಡ್ತಿದ್ದಾರೆ ಅದು ಮುಖ್ಯ, ನಾನು ಮುಖ್ಯ ಅಲ್ಲ. ಅದು ಮುಂದೆ ದೊಡ್ಡವನಾದ್ಮೇಲೆ ಅವನ ಜೀವನದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳ ಮೇಲೇನೂ ಅದು ಪರಿಣಾಮ ಬೀರುತ್ತೆ. ಪ್ರತಿ ಹಂತದಲ್ಲೂ ವ್ಯಾಲಿಡೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಾನು ಹೇಳ್ತಾ ಇರೋದು ಇನ್ನೊಬ್ರಿಗೆ ಗೊತ್ತಾಯ್ತೋ ಇಲ್ವೋ, ಅವ್ರು ಕೇಳ್ತಿದಾರೋ ಇಲ್ವೋ, ಇದು ಸರಿನೋ ಅಲ್ವೋ, ಈ ಎಲ್ಲ ಅನುಮಾನಗಳನ್ನ ಎಷ್ಟೋ ವರ್ಷಗಳ ತನಕ ಮಗುವಿನಲ್ಲಿ ನಾವು ಕಾಣ್ಬೋದು. ನಾವು ಅದಕ್ಕೆ ಮಗು ಎದುರಿಗೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಪೂರ್ತಿ ಗಮನ ಕೊಟ್ಟು ಕೇಳುವಂಥದ್ದು. ಇದಕ್ಕೆ ಆಕ್ಟಿವ್ ಲಿಸನಿಂಗ್ ಅಂತಾನು ಹೇಳ್ತೀವಿ. ಕೇಳೋದು ತುಂಬಾ ಮುಖ್ಯ. ನಮ್ಮಲ್ಲಿ ಅದಕ್ಕೆ ಶ್ರವಣಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿರೋದು. ಮನನ ವಿದ್ಯಾಭ್ಯಾಸನ ಆಗೋದಾದ್ರೂ ಮತ್ತೆ ಇವಾಗ ನಾಲೆಡ್ಜ್ ಅಂತ ಹೇಳಿದ್ರೆ ಮಾಹಿತಿ ಅಂತ ಅಲ್ಲ, ಐಡಿಯಾಸ್ಗೆ ನಾವು ನಾಲೆಡ್ಜ್ ಅಂತ ಹೇಳ್ತೀವಿ. ಬೇಕಾದಷ್ಟು ಐಡಿಯಾಸ್. ಇವಾಗ ಒಂದು 25 ವರ್ಷದ ಹಿಂದೆ ಅಮೆರಿಕದಲ್ಲಿ ಯಾರೋ ಇರೋರನ್ನ ನಾವು ನೋಡ್ಕೊಂಡು ಮಾತಾಡ್ತೀವಿ ವಿಡಿಯೋದಲ್ಲಿ ಅಂದ್ರೆ ಯಾರು ನಂಬ್ತಾ ಇರಲಿಲ್ಲ. ಆದ್ರೆ ಇವಾಗ ಅದು ಸಾಧ್ಯ ಇದೆ. ನಮಗ್ ಬೇಕಾದಾಗ ಮಳೆ ತರಿಸ್ಕೊಬಹುದು, ನೋಡಬೇಕನ್ನೇ ಮಾಡ್ಬೋದು. ಈ ಎಲ್ಲ ಐಡಿಯಾಸ್ ಏನಿತ್ತು ಅಥವಾ ಇನ್ನು ಚಿಕ್ಕ ಚಿಕ್ಕ ಇದ್ದೇ ಇರಬಹುದು. ಈಗ ಫಾರ್ ಎಕ್ಸಾಂಪಲ್ ಸ್ಕೂಲಿಂದ ಮಗು ಬಂದು ಅಂಗಳದಲ್ಲಿ ಓಡಾಡ್ತಾ ಅಥವಾ ಸ್ಕೂಲ್ನಲ್ಲೇನೆ ಅಲ್ಲಿ ಬೆಳೆದಿರುವಂತ ಉದ್ಯಾನವನದಲ್ಲಿ ಒಂದ್ ಗಿಡದ ಹತ್ರ ಹೋಗಿ ಮಿಸ್ ಇವತ್ತು ಗಿಡದಲ್ಲಿ 2 ಮೊಟ್ಟೆ ಬಿಟ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವು ಅಕಸ್ಮಾತ್ ನಕ್ಬಿಟ್ರೆ ಆ ಮಾತಿಗೆ ಏನೇನೆಲ್ಲ ಆ ಮಗು ಹೇಳೋದನ್ನ ಅಥವಾ ಆ ಮಗು ಕಲಿಯೋದನ್ನ ನಾವು ನಿಲ್ಲಿಸ್ಬಿಡ್ತೀವಿ. ಆ ಮಗುವಿಗೆ ಭಾಷೆ ಬಳಸೋದು ಬೇರೆ ತರ ಇರ್ಬೋದು. ಅದಕ್ಕೇನ್ ಅರ್ಥ ಆಯ್ತು, ನಿನ್ನೆ ಇರ್ಲಿಲ್ಲ ಇವತ್ತು 2 ಮೊಟ್ಟೆ ಅಲ್ಲಿ ಬಂದಿದೆ, ಒಂದು ಗೂಡು ಕಟ್ಟಿದೆ, ಅದ್ರಲ್ಲಿ ಮೊಟ್ಟೆ ಬಿಟ್ಬಿಟ್ಟಿದೆ. ಇದು ಆ ಮಗು ಬಳಸ್ತಿರುವಂತಹ ಭಾಷೆ. ಅದನ್ನ ನಾವು ಹೇಗೆ ತಗೊಳ್ಬೇಕು ಮತ್ತೆ ಅದಕ್ಕೆ ಬಂದಿರುವಂತಹ ಒಂದು ಪರಿಕಲ್ಪನೆ ಏನಿದೆ ಅದನ್ನ ನಾವು ಹೇಗೆ ಪ್ರೋತ್ಸಾಹಿಸ್ಬೇಕು ಅಂತ ನೋಡ್ಕೊಂಡು ನಾವು ಮುಂದುವರಿಬಹುದು ಅಂತ ಅನ್ಸುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೇನೆ ಐ ಥಿಂಕ್ ದೇರ್ಫೋರ್ ಐ ಆಮ್ ಅನ್ನೋದಕ್ಕೆ ಇನ್ನೊಂದೇ ಒಂದು ವಿಷಯ ಹೇಳಿಸ್ತೀನಿ ನಾನು. ಮಕ್ಕಳ ಆಲೋಚನೆ ಇವಾಗ ಯಾವ ಕಡೆ ಸಾಗ್ತಾ ಇದೆ ಅಂತ ನಾವು ಆ ಮಕ್ಕಳ ಮಾತನ್ನ ಕೇಳಬೇಕು ಮತ್ತೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಬಂದಾಗ ಆ ಮಗುವಿನ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಇರಬಹುದು, ಅಥವಾ ಲೈಂಗಿಕತೆ ವಿಷಯದಲ್ಲಿ ಕುತೂಹಲ ಜಾಗೃತವಾಗ್ತಾ ಇರ್ಬೋದು, ಅಥವಾ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ಯಾರಾದ್ರೂ ಆ ಮಗುವಿನ ಯೂಸ್ ಮಾಡ್ಕೊಳ್ತಾ ಇರ್ಬೋದು, ಉಪಯೋಗಿಸ್ಕೊಳ್ತಾ ಇರ್ಬೋದು, ಅಥವಾ ಮನೆಯಲ್ಲಿ ಏನೋ ಸಾವು ಸಂಭವಿಸಿರ್ಬೋದು, ಸಾವಿನ ಬಗ್ಗೆ ಆ ಮಗುವಿನ ಮನಸ್ಸಿನಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಹೇಳ್ತಾ ಇರ್ಬೋದು. ಇದು ಗಂಭೀರವಾದ ವಿಷಯಗಳು. ಸಾವು, ಆತ್ಮಹತ್ಯೆ ಇದೆಲ್ಲ ನಾವು ಮಾತಾಡೋದಕ್ಕೆ ಸಹ ಹಿಂಜರಿತೀವಿ. ಆದ್ರೆ ಇದು ನಡೆದಿರುತ್ತೆ. ಎಷ್ಟೋ ಮಕ್ಕಳು ಮನೆಗಳಲ್ಲಿ ನಡೆದಿರ್ಬೋದು, ಆ ಮಗು ಜೀವಂತವಾಗಿ ಇನ್ನೊಂದ್ ಕಡೆ ನೋಡಿರ್ಬೋದು, ಲೈವ್ ನೋಡಿರ್ಬೋದು. ಅಂತ ಸಂದರ್ಭದಲ್ಲಿ ಆ ಮಗು ಸೈಲೆಂಟ್ ಆಗ್ಬಹುದು ಅಥವಾ ಸಿಟ್ ಮಾಡ್ಕೊಳ್ಬಹುದು. ಆ ವಿಷಯಗಳನ್ನ ಆ ಮಗುವಿನ ಬಾಯಿಂದಾನೇ ನಾವು ಕೇಳ್ಕೊಂಡು ಅದನ್ನ ನಿಭಾಯಿಸುವಂಥದ್ದು. ಇದರಿಂದ ಒಂದು ಬಾಂಧವ್ಯ ಮಗು ಜೊತೆಗೆ ಏನು ಬೆಳೆಯುತ್ತೆ, ಈ ಒಂದು ಬೌದ್ಧಿಕತೆ, ಈ ಒಂದು ಇಂಟೆಲಿಜೆನ್ಸ್ ಶಿಕ್ಷಕರು ಮಗುವಿನಲ್ಲೂ ಹುಟ್ಟು ಹಾಕೋದ್ರಿಂದ ಒಂದು ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಹಾಯಕಾರಿ ಆಗುತ್ತೆ ಅನ್ಸುತ್ತೆ. ಮತ್ತೆ ಈಗ ನಾನು ಹೇಳಿದ್ ಯಾವ್ದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ವಿಷಯ ಹೇಳಿಲ್ಲ ನಾನು, ಎಲ್ರಿಗೂ ಗೊತ್ತಿರೋದೇನೆ, ಜಸ್ಟ್ ಹಂಚ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಪ್ರೊಫೆಸರ್ ಜೆ.ವಿ. ಭಾಗ್ಯ ಸರ್ ಅವರಿಗೆ ಮತ್ತೆ ಆತ್ಮೀಯವಾಗಿ ಆಹ್ವಾನಿಸಿದಂತ ಉಮಾ ಮೇಡಮ್ಗೂ ಧನ್ಯವಾದಗಳನ್ನ ಅರ್ಪಿಸಿ ಪೇಷನ್ಸ್ ಇಂದ ಕೇಳಿದ್ರಿ. ನಿಮಗೂ ಧನ್ಯವಾದಗಳು ಮೇಡಮ್. ಪದ್ಮಶ್ರೀ ಮೇಡಮ್ ಅವರು ಸದಾ ಓದು, ಪ್ರವಾಸ, ಸಂಗೀತ ಇವುಗಳಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನ ಹೊಂದಿರುವವರು. ಜ್ಞಾನ ಹಂಚಿಕೆ ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಮತ್ತು ಮಾನಸಿಕ
ಮಾರ್ಗದರ್ಶನದ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕವಾದಂತಹ ಒಂದು ಬದಲಾವಣೆಯನ್ನ ತರಲಿಕ್ಕೆ ಸದಾ ಪ್ರಯತ್ನಿಸ್ತಾ ಇರುವವರು ಇವತ್ತು ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನ ತರಗತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಮಕ್ಕಳ ಜೊತೆ ಒಂದು ಬಾಂಧವ್ಯವನ್ನ ಬೆಳೆಸಬೇಕು ಎನ್ನುವಂತ ಒಂದು ಮಹತ್ವದ ಸಂಗತಿಯನ್ನು ಅವರು ತಮ್ಮ ಮಾತುಗಳ ಮೂಲಕ ನಮಗೆ ತಿಳಿಸಿದ್ದಾರೆ. ಅನಂತ ವಂದನೆಗಳು ಮೇಡಮ್. ಈಗ ಚಿನ್ನರ ಬಿಂಬ, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದೆ, ಈ ಕಾರ್ಯಕ್ರಮ ಆಗ್ಬೇಕು ಎನ್ನುವಂತ ಒಂದು ಆಶಯ ಚಿನ್ನರ ಬಿಂಬದ ರೂವಾರಿಗಳಾಗಿರುವಂತಹ ಶ್ರೀಯುತ ಪ್ರಕಾಶ್ ಭಂಡಾರಿ ಅವರದ್ದು. ಪ್ರಕಾಶ್ ಭಂಡಾರಿ ಅವರನ್ನ ನಾವೆಲ್ಲರೂ ಬಹಳ ವರ್ಷಗಳಿಂದ ಬಹಳ ಹತ್ತಿರದಿಂದ ಬಂದವರು. ಆಮೇಲೆ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಮೇಲೆ ಅವರಿಗೆ ಒಂದು ವಿಶೇಷ ಒಲವು ಕೂಡ ಇರುವಂತಹದ್ದು. ಆ ಒಂದು ನಂಟು, ಚಿನ್ನರ ಬಿಂಬ ಮತ್ತು ಕನ್ನಡ ವಿಭಾಗದ ನಂಟು ಅದು ಯಾವತ್ತೂ ಕೂಡ ಅಂಟಿರುವಂತದ್ದು. ಪ್ರೊಫೆಸರ್ ಜಿ.ಎನ್. ಉಪಾಧ್ಯಾಯರು ಎಲ್ಲಿಯೇ ಭಾಷಣ ಮಾಡಿ ಚಿನ್ನರ ಬಿಂಬವನ್ನ ಬಿಟ್ಟು ಅವರು ಮುಂದೆ ಹೋಗುವುದಿಲ್ಲ. ಯಾವುದೇ ಲೇಖನ ಬರೀಲಿ, ಅಲ್ಲಿ ಯಾವುದೇ ಪುಸ್ತಕ ಬರೀಲಿ, ಅಲ್ಲಿ ಒಂದು ಚಿನ್ನರ ಬಿಂಬದ ಬಗ್ಗೆ ಲೇಖನವನ್ನ ಬರೆಯುವಂಥದ್ದು. ಅಂದ್ರೆ ಪ್ರಚಾರ ಪ್ರಸಾರ, ಚಿನ್ನರ ಬಿಂಬದ ಪ್ರಚಾರ ಪ್ರಸಾರದಲ್ಲಿ ಕೂಡ ಕನ್ನಡ ವಿಭಾಗ ಕೈ ಜೋಡಿಸಿದೆ ಅನ್ನುವಂಥದ್ದು ಒಂದು ಮಹತ್ವದ ಸಂಗತಿ. ಮಕ್ಕಳ ಹೃದಯದ ಒಂದು ಸ್ಪಂದನವನ್ನ ಅರಿತು ಅವರ ಮನಸ್ಸಿನಲ್ಲಿ ಸಂಸ್ಕಾರವನ್ನ, ಸೃಜನಶೀಲತೆಯನ್ನ, ದೇಶಭಕ್ತಿ ಅಥವಾ ದೈವ ಭಕ್ತಿಯನ್ನ, ಆ ಬೀಜವನ್ನ ಬಿತ್ತುವಂತಹ ಮಹತ್ತರವಾದಂತಹ ಕನಸಿನ ಹಿಂದೆ ಹುಟ್ಟಿದಂತಹ ಒಂದು ಸುಂದರವಾದಂತಹ ವೇದಿಕೆ ಅಥವಾ ಸಂಸ್ಥೆ ಚಿನ್ನರ ಬಿಂಬ ಅಂತ ನಾವು ಹೇಳ್ಬೋದು. ಆ ಕನಸು ಕಂಡ್ರೆ ಸಾಕಾಗುವುದಿಲ್ಲ, ಆ ಕನಸನ್ನ ನನಸು ಮಾಡಬೇಕು, ಅದಕ್ಕೊಂದು ಸುಂದರವಾದಂತ ರೂಪವನ್ನ ನೀಡಬೇಕು. ಅಂತ ಅನೇಕ ಚಿನ್ನರ ಬದುಕಿನಲ್ಲಿ ಬೆಳಕಿನ ದೀಪವನ್ನ ಹಚ್ಚಿದವರು ಅದರ ರೂವಾರಿಗಳಾಗಿರುವಂತಹ ಶ್ರೀಯುತ ಪ್ರಕಾಶ್ ಭಂಡಾರಿ ಅವರು. ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಅದಕ್ಕೆ ಸೂಕ್ತ ದಿಕ್ಕು ಮಾರ್ಗದರ್ಶನವನ್ನ ನೀಡುವಂತಹ ಅಪೂರ್ವ ದೃಷ್ಟಿ ಅವರದು. ನಮ್ಮ ವಾರ್ಷಿಕ ಉತ್ಸವವನ್ನ, ಮಕ್ಕಳ ಉತ್ಸವವನ್ನ ನಾವು ನೋಡ್ಬೋದು. ಎಲ್ಲ ಮಕ್ಕಳಿಗೂ ಕೂಡ ಅಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನ ಆಯೋಜಿಸಿ ಎಲ್ಲರಿಗೂ ಕೂಡ ಅವಕಾಶವನ್ನ ಸಿಗಬೇಕು. ಪ್ರತಿಯೊಂದು ಮಗು ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡು ಮುನ್ನಡೆಯಬೇಕು ಎನ್ನುವಂತ ಒಂದು ಗಟ್ಟಿ ನಿರ್ಧಾರ ಶ್ರೀಯುತ ಪ್ರಕಾಶ್ ಭಂಡಾರಿ ಅವರದ್ದು. ಅವರಿಗೆ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಯ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದನ್ನ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಜಿ.ಎನ್. ಉಪಾಧ್ಯಾಯರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. 7,000 ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟಂತಹ ಕನ್ನಡವಾಗಿ ಪದ ಏನು ಪ್ರಕಾಶ್ ಭಂಡಾರಿ ಅವರು ತಮ್ಮ ಆಶಯದ ನುಡಿಗಳನ್ನ ಆಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಪದ್ಮಶ್ರೀ ಮೂರ್ತಿಯವರೇ, ಡಾಕ್ಟರ್ ಉಮಾ ರಾಮರಾವ್ ಅವರೇ, ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ಜಿ.ಎನ್. ಉಪಾಧ್ಯಾಯರವರೇ, ಉಪಮುಖ್ಯಸ್ಥೆ ಪೂರ್ಣಿಮರವರೇ, ಉಪ ಪ್ರಾಧ್ಯಾಪಕರು, ಅದೇ ರೀತಿ ಗೀತಾ ಹೇಳಕ್ಕ, ಇಲ್ಲಿ ಸೇರಿರುವಂತಹ ನಮ್ಮ ಎಲ್ಲ ಚಿನ್ನದ ಬಿಂಬದ ನಮ್ಮ ಕನ್ನಡ ಟೀಚರ್ಸ್, ಬಹುಶಃ ಬೇರೆಯವರು ಕೂಡ ಸೇರಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಬಂದಿದ್ರೆ ಅವರನ್ನು ಕೂಡ ನಾನು ಎಲ್ಲರಿಗೂ ಕೂಡ ನಾನು ಹೊಂದಿಸ್ತೇನೆ. ಈಗ ತಾನೇ ಚಿನ್ನದ ಬಿಂಬದ ಬಗ್ಗೆ, ಶಿಕ್ಷಕರ ಬಗ್ಗೆ ಪದ್ಮಶ್ರೀಯವರು ಹೇಳ್ತಿದ್ರು. ನಾನು ಬರುವಾಗ ಒಂದು 5 ನಿಮಿಷ ಲೇಟ್ ಆಯಿತು. ಆದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೇಗೆ ಶಿಕ್ಷಕರಿಗೆ ಮನದಟ್ಟಾಗಬೇಕು, ಒಂದು ಮಗುವಿಗೆ ಕಲಿಕೆ ಮಾಡುವಾಗ, ಅವರಿಗೆ ಕಲಿಸುವಾಗ ಅವ್ರಿಗೆ ಹೇಗೆ ಕಲಿಸಬೇಕು, ಆ ಮಕ್ಕಳ ಮನವನ್ನು ಹೇಗೆ ಅವರು ಅರ್ಥ ಮಾಡಿಕೊಳ್ಬೇಕು, ಭಾವನಾತ್ಮಕವಾಗಿ ಆ ಮಗು ಹೇಗೆ ಇದೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಹೇಗೆ ಮಕ್ಕಳೊಟ್ಟಿಗೆ ನೀವು ಕನ್ನಡ ಇರಲಿ ಬೇರೆ ಯಾವುದೇ ಇರಲಿ
ಯಾವ ವಿಷಯದಲ್ಲಿ ಆ ಮಕ್ಕಳೊಟ್ಟಿಗೆ ಹೇಗೆ ಬೆಳೆಸಬೇಕು ಅನ್ನೋ ವಿಷಯದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಮಾತಾಡಿದರು. ಬಹುಶಃ ಅವರಿಗೆ ಈಗ ತುಂಬ ಕಡಿಮೆ ಸಮಯ ಸಿಕ್ಕಿದೆ ಅಂತ ನಾನು ಅನಿಸ್ತೇನೆ. ಯಾಕೆಂದರೆ ಅವರು ತುಂಬ ಹೌದು, ಯಾಕೆಂದರೆ ಮೊದಲು ಒಂದು ಮಗು ಶಾಲೆಗೆ ಬರುವಾಗ, ಆ ಶಾಲೆಗೆ ಬರುವ ಮೊದಲ ದಿನ ಆ ಮಗುವಿಗೆ ಶಾಲೆಗೆ ಹೋಗಲಿಕ್ಕೆ ಮನಸ್ಸಿರುವುದಿಲ್ಲ. ಆದರೂ ಕೂಡ ಕ್ರಮೇಣ ಆ ಬೇರೆ ಮಕ್ಕಳೊಟ್ಟಿಗೆ ಕೂಡಿಕೊಂಡು, ಆ ಟೀಚರ್ಸ್ ಒಟ್ಟಿಗೆ ಕೂಡಿಕೊಂಡು, ಟೀಚರ್ಸ್ ಅವರ ಮಕ್ಕಳನ್ನು ಹೇಗೆ ತನ್ನದಾಗಿ ಮಾಡಿಕೊಳ್ತಾರೆ, ಆ ತನ್ನತನವನ್ನು ಹೇಗೆ ಅವರು ಬೆಳೆಸ್ಕೊಳ್ತಾರೆ ಆ ಮಕ್ಕಳೊಟ್ಟಿಗೆ, ಆಗ ಅದು ಆ ಮಕ್ಕಳು ಆ ಶಾಲೆಗೆ ಬರಲಿಕ್ಕೆ ಅವರಿಗೆ ಇಚ್ಛೆ ಆಗ್ತದೆ. ದಿನಾಲೂ 9 ಗಂಟೆಗೆ ರೆಡಿಯಾಗಿ ಶಾಲೆಗೆ ಹೋಗ್ತಾರೆ. ಹಾಗಿರುವಾಗ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು, ಮಕ್ಕಳ ಬಗ್ಗೆ ಹೆಚ್ಚಿನ ನಾಲೆಜನ್ನು ತಗೊಂಡು ಅವರೊಟ್ಟಿಗೆ ಬೆಸೆಯುವುದು, ಅದೆಲ್ಲ ಒಂದು ನಿಜವಾಗಿಯೂ ಅದರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದರು. ಈ ನಮಗೆ ಯಾಕೆಂದರೆ ನಾವೀಗ ಚಿನ್ನರ ಬಿಂಬದ ಒಂದು ಅನುದಾನಕ್ಕಾಗಿ ನಾವು ತುಂಬ ಪರದಾಟ ಮಾಡ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದಿಂದ. ನಮಗೆ ಜೀವನ ಉಪಾಧ್ಯಾಯರು ಕೂಡ ತುಂಬ ಸರಿ ಅದಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಅಂದರೆ ಎಲ್ಲರೂ ಕೂಡ ಹೇಗೆ ಅಂದರೆ ಕನ್ನಡ ನಿಮಗೆ ಕೇಳ್ತಾ ಇರೋದು, ನಿಮ್ಮಲ್ಲಿ ಹೇಗೆ ನಡೀತದೆ ಕನ್ನಡ, ಏನು ಮಾಡ್ತೀರಿ ನೀವು ಕನ್ನಡ, ನಿಮ್ಮ ಟೀಚರ್ಸ್ಗೆ ನೀವು ಟ್ರೈನಿಂಗ್ ತಗೊಳ್ತೀರಾ, ಇದೆಲ್ಲ ವಿಷಯ ಅವರನ್ನು ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಮೊದಲಂದರೆ ನಮ್ಮ ಮಕ್ಕಳಿಗೆ ಒಂದು ವೇಳೆ, ಯಾಕೆಂದರೆ ಕೆಲವು ಶಿಬಿರಗಳಲ್ಲಿ ಮಕ್ಕಳು ಕಡಿಮೆ ಆಗ್ತಾರೆ. ಅದಕ್ಕೆ ನಾವು ಅದಕ್ಕೆ ಎನಿಸೋದು ಇದು ಯಾಕೆ ಕಡಿಮೆ ಆಗೋದು, ಅಲ್ಲಿ ಟೀಚರ್ಸ್ ಸರಿ ಇಲ್ವಾ, ಇದೆಲ್ಲ ಅಂದರೆ ನಮಗೆ ಒಂದು ಕ್ವಶನ್ಸ್ ಬರ್ತದೆ. ಆ ಕ್ವಶನ್ ಮಾಡಲಿಕ್ಕೆ ನಾವೊಂದು ಪರಿಮಿತಿ ಅಂದರೆ ಬೇಕು ನಮಗೆ. ಯಾಕಂದರೆ ಒಂದು ಎಕ್ಸಾಮ್ ನಾವು ತಗೊಳ್ಬೇಕು ಅಂತ, ಆ ಎಕ್ಸಾಮನ್ನು ತಗೊಂಡ್ರೆ ಅಂದರೆ ಕರೆಕ್ಟಾಗಿ ಅಂದರೆ ಟೀಚರ್ಸಿಗೆ ಗೊತ್ತಿದ್ರೆ ಮಕ್ಕಳಿಗೆ ಅವ್ರು ಕಲಿಸ್ಬೋದು. ಅದಕ್ಕಾಗಿ ನಾವು JN ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿ ಅದನ್ನು ನಾವು ಮಾಡಲಿಕ್ಕೆ ನಾವು ಅವರ ಹತ್ರ ಕೇಳಿಕೊಂಡೆವು. ಅದಕ್ಕೆ ಅವರು ಒಪ್ಪಿಕೊಂಡ್ರು. JN ಉಪಾಧ್ಯಾಯರ ಪರಿಚಯ ನಂದು 2003ರಿಂದ ವಿಜಯಕುಮಾರ್ ಶೆಟ್ಟರು ನಮ್ಮ ಚಿನ್ನರ ಬಿಂಬದ ಮೊದಲ ಶಿಬಿರಕ್ಕೆ ಅವರನ್ನು ವರ್ಕ್ಶಾಪ್ಗೆ ಅವರನ್ನು ಕರೆದಿದ್ದು. ಅವರಿಗೆ ನೆನಪಿದೆ ಗೊತ್ತಿಲ್ಲ, ಬೇಜಾವರ ಶಿಬಿರದಲ್ಲಿ ಅವರು ಮಾಡಿದ್ದರು ಶಿಬಿರ. ಆ ಶಿಬಿರಕ್ಕೆ ಅವರನ್ನು ನಾನು ಮೊದಲು ನೋಡಿದ್ದು. ಅಲ್ಲಿಂದ ನಮ್ಮ ಪರಿಚಯ ಅಂದರೆ ಆ ದಿನದಿಂದ 2003ರಿಂದ ನಮ್ಮ ಚಿನ್ನರ ಬಿಂಬ ಪ್ರಾರಂಭವಾದ 2003ರಲ್ಲಿ, ಆ ದಿನದಿಂದ ಇಷ್ಟರವರೆಗೆ ನಮ್ಮ ಒಟ್ಟಿಗೆ ನಮ್ಮ ಚಿನ್ನರ ಬಿಂಬದ ಬೆಳವಣಿಗೆಗೆ ಅವರದು ತುಂಬ ದೊಡ್ಡ ಒಂದು ಇದಿದೆ. ನಮ್ಮ ಎಲ್ಲ ಸಹಕಾರ ಇದೆ. ಯಾವಾಗಲೂ ಕೂಡ ಅವರು ಎಲ್ಲ ರೀತಿಯಲ್ಲಿ ನಮಗೆ ನಾವು ಏನು ಹೇಳಿದ್ರು ಕೂಡ ಅವರು ಅದಕ್ಕೆ ರೆಡಿ ಇರ್ತಾರೆ. ನಮ್ಮ ಕನ್ನಡ ಕಲಿಸುವ ನಮ್ಮ 2009ನಲ್ಲಿ ನಾವು ಕನ್ನಡ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಪ್ರೊಫೆಸರ್ ಸೀತಾರಾಮ್ ಶೆಟ್ಟರ ಮುಂದಾಳತ್ವದಲ್ಲಿ. ಆ ನಂತರ ಇಷ್ಟರವರೆಗೆ ಪ್ರತಿಯೊಂದು ಇದರಲ್ಲಿ ಈಗ ಪೂರ್ಣಿಮಾ ಪ್ರೊಫೆಸರ್ ಸೀತಾರಾಮ್ ಶೆಟ್ಟರು ದಿವಂಗತರಾದ ನಂತರ ಪೂರ್ಣಿಮಾ ಅವರ ಹುದ್ದೆಯನ್ನು ತಗೊಂಡ್ರು. ಆ ಹುದ್ದೆಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಹೇರಳಕ್ಕ ನಮಗೆ ಪ್ರತಿಯೊಂದು ರೀತಿಯಲ್ಲಿ ಎಲ್ಲ ನಮ್ಮ ಚಿನ್ನರ ಬಿಂಬದ ಕೆಲಸದಲ್ಲಿ ಅಂದರೆ ಏನು ಕೆಲಸ ನಾವು ಮಾಡ್ತಾ ಇದ್ದೇವೋ, ಏನು ಕೆಲಸ ನಾವು ಮಾಡಬೇಕಿತ್ತು, ಆ ಎಲ್ಲ ಕೆಲಸವನ್ನು ಹೇರಳಕ್ಕ ಮತ್ತು ಆಶಾ ಕೊಠಾರಿ ಮತ್ತು ಬೇರೆ ಎಲ್ಲರೂ ಕೂಡ, ಈ ಟೀಚರ್ಸ್ನವ್ರಿಗೆ ಎಲ್ಲರೂ ಹೆಸರು ಹೇಳಬೇಕು. ನಾನು ಸುಮಿತ್ರಾ ಇದ್ದಾರೆ, ಎಲ್ಲರ ಸುರೇಖ ಇದ್ದಾರೆ, ಈಗ ಜ್ಯೋತಿಕ ಇದ್ದಾರೆ, ಅಂದರೆ ಪ್ರತಿಯೊಬ್ಬರು ಉಷಾ ಇದ್ದಾರೆ, ಅಂದರೆ ಎಲ್ಲರದ್ದು ಕೂಡ ತನುಜ ಇದ್ದಾರೆ. ಅಂದರೆ ಎಲ್ಲರೂ ಕೂಡ ಅಂದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ಸಂಸ್ಥೆ ನಮ್ಮದು ಅನ್ನುವಂಥ ರೀತಿಯಲ್ಲಿ ನಮ್ಮ ಸಂಸ್ಥೆ ಇದು ನಮ್ಮದು, ಇದು ಬೆಳೆಯಬೇಕು, ಇದು ದೊಡ್ಡದಾಗಬೇಕು, ಇದರ ಉಪಯೋಗ ಎಲ್ಲರಿಗೂ ಸಿಗಬೇಕು. ಇದು 23ನೇ ವರ್ಷ ಕಳೆದು ಈಗ 24ನೇ ವರ್ಷ. ದೊಡ್ಡ ವಿಷಯ. ಒಂದು ಸತತವಾಗಿ ಒಂದು ಸಂಸ್ಥೆ ಈ ರೀತಿಯಲ್ಲಿ ಬೆಳೆಯುವುದು ಅಂದರೆ ಅದು ಕೂಡ ಯಾವುದೇ ಜಾತಿ ಮತ ಭೇದ ಇಲ್ಲದೆ, ಯಾವುದೇ ಒಂದು ಸಂಘ ಸಂಸ್ಥೆಗಳ ಒಟ್ಟಿಗೆ ನಮಗೆ ಏನು ಕೂಡ ಇದು ಇಲ್ಲದೆ ನಾವು ನಮ್ಮಷ್ಟಕ್ಕೆ ನಾವು ಬೆಳೀತಾ ಇದ್ದೇವೆ. ನಿಜವಾಗಿಯೂ ಒಂದು ಶ್ಲಾಘನೀಯ ವಿಷಯ. ನಮಗೆ ಅದರ ಎಲ್ಲ ಶ್ರೇಯ ನಮಗೆಲ್ಲರಿಗೂ ಹೋಗ್ತದೆ. ಯಾಕೆಂದರೆ ನಮ್ಮ ಚಿನ್ನರ ಬಿಂಬದ ಶಿಬಿರ ನಡೆಯುವುದೇ ನಮ್ಮ ಕನ್ನಡ ಟೀಚರ್ಸ್ನಿಂದ ಮತ್ತು ಭಜನಾ ಟೀಚರ್ಸ್ನಿಂದ. ಭಜನೆ ಮತ್ತು ಕನ್ನಡ ಪ್ರತಿ ವಾರ ನಡೆಯುವುದರಿಂದ ನಮ್ಮ ಚಿನ್ನರ ಬಿಂಬ ಜೀವಂತ ಇದೆ ಅಂತ ನಾವು ಎಣಿಸ್ತೇವೆ. ಯಾಕೆಂದರೆ ಪ್ರತಿ ವಾರ ಶಿಬಿರ ನಡೆಸಲಿಕ್ಕೆ ಅಲ್ಲಿಗೆ ಈಗ ಈ ಸಾರಿ ನಾನು ಸಂಪನ್ಮೂಲ ವ್ಯಕ್ತಿಗಳನ್ನು ಬಹುಶಃ ಹೋದ ಸಲ ಸ್ವಲ್ಪ ಕಡಿಮೆ ಬಂದಿದ್ರು, ಈ ಸಲ ಬರಬೇಕು ಮಕ್ಕಳಿಗೆ ಎಲ್ಲರನ್ನು ಕರೆದು ನಾವು ಪ್ರತಿ ಶಿಬಿರಕ್ಕೆ ನಾವು ಕಳಿಸ್ತಾ ಇದ್ದೇವೆ. ಯಾಕೆಂದರೆ ಮಕ್ಕಳಿಗೆ ಏನು ಅವರ ಶಾಲೆಗಳಲ್ಲಿ ಏನು ಅವರಿಗೆ ಸಿಗುವುದಿಲ್ವೋ, ಏನು ಅರಿವು ಸಿಗುವುದಿಲ್ವೋ
ಆ ನಾಲೆಜನ್ನು ನಾವು ಅವರಿಗೆ ಕೊಡಲಿಕ್ಕೆ ನಾವು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವರನ್ನು ಕರೆದು ನೀವು ಆ ಮಕ್ಕಳಿಗೆ ತಿಳಿ ಹೇಳಿ. ಅದರಲ್ಲಿ ಎಷ್ಟು ಒಳ್ಳೆಯದಾಗ್ತದೆ, ಎಷ್ಟು ತೆಗೊಳ್ತಾರೆ, ಅದು ಅವ್ರದ್ದು ವಿಷಯ. ಆದರೆ ನಮ್ಮ ಕೆಲಸ ಇನ್ನು ಮಾಡಲಿಕ್ಕಿದೆ, ಅದನ್ನು ನಾವು ಮಾಡ್ತಾ ಹೋಗಬೇಕು. ಇನ್ನು ಮುಂದೆ ಕೂಡ ಇದೇ ರೀತಿಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ನಮಗೆ ಸಹಕಾರ ಸಿಗಬೇಕು. ಅದಕ್ಕೆ ಜಿ.ಎನ್. ಉಪಾಧ್ಯಾಯರು ನಮ್ಮ ಸದಾ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಅನ್ನುವಂಥ ಭರವಸೆ ನಮಗಿದೆ. ಅದಕ್ಕಾಗಿ ಇಂದಿನ ಈ ಟ್ರೈನಿಂಗ್ ಏನು ಶಿಬಿರವನ್ನು ನೀವು ಮಾಡಿದ್ದೀರಿ, ಅದೇ ರೀತಿ ಇನ್ನು ಮುಂದೆ ಎಕ್ಸಾಮ್ನ ತಗೊಳ್ತಾ ಇದ್ದೇವೆ. ಅದರಲ್ಲಿ ನಿಮ್ಮ ಎಲ್ಲ ಸಹಕಾರ ಬೇಕು ಅಂತ ಕೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಿನ್ನರಬಿಂಬ, ಜೈ ಮಹಾರಾಷ್ಟ್ರ. ಧನ್ಯವಾದಗಳು ಶ್ರೀ ಪ್ರಕಾಶ್ ಭಂಡಾರಿ ಅವರಿಗೆ. ನಾನು ಯಾವತ್ತು ಮಾತಾಡುವಾಗ ಹೇಳುತ್ತಿದೆ, ಮುಂಬೈಯಲ್ಲಿ ಅತ್ಯಂತ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ರೆ ಅದು ಪ್ರಕಾಶ್ ಭಂಡಾರಿ ಅವರು ಅಂತ. ಅದು ಹಣದಲ್ಲಿ ಹೇಳುವುದಲ್ಲ, ಸಾವಿರಾರು ಮಕ್ಕಳು, ಸಾವಿರಾರು ಪಾಲಕರು, ಸಾವಿರಾರು ಸ್ವಯಂ ಸೇವಕರು ಇರುವಂತಹ ಒಂದು ಸಂಸ್ಥೆ ಇದೆ ಅಂತ ಹೇಳಿದ್ರೆ ಅದು ಚಿನ್ನರಬಿಂಬ. ಅಂತ ಒಂದು ಸಂಸ್ಥೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುವುದು ಅಷ್ಟು ಸುಲಭ ಅಲ್ಲ. ಇಲ್ಲಿ ನಾನು ಸರಿಗೆ ಹೇಳಿದವರಿಗೆ ಕೇಳಿದೆ, ಸರ್ ಒಮ್ಮೆ ನೋಡಿ ಎಲ್ಲರೂ ಮಹಿಳೆಯರಿದ್ದಾರೆ, ಟೀಚರ್ಸ್ ಒಂದೇ ಒಬ್ರು ಪುರುಷರಿದ್ರೆ ಅವರು ಬರಲಿಲ್ಲ ಇವತ್ತು ನಮ್ಮಲ್ಲಿ. ಹೌದು, ಎಲ್ಲ ಮಹಿಳೆಯರು ತಮ್ಮ ಮನೆಯ ಕೆಲಸದ ಜೊತೆಯಲ್ಲಿ ಚಿನ್ನರಬಿಂಬದ ಜೊತೆಗೆ ಹೊಂದಿಕೊಂಡು ಜೋಡಿಸಿಕೊಂಡು ಹೋಗಿರುವಂತದ್ದು ನಿಜಕ್ಕೂ ಶ್ಲಾಘನೀಯವಾದಂತಹ ಕೆಲಸ. ಮತ್ತೊಮ್ಮೆ ತಮಗೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ನಾನು ಮುಂದಿನ ಮಾತಿಗಾಗಿ ಡಾಕ್ಟರ್ ಉಮಾ ರಾಮರಾವ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಉಮಾ ರಾಮರಾವ್ ಅವರ ಬಗ್ಗೆ ಅವರು ಕೂಡ ನಮ್ಮ ಚಿನ್ನರಬಿಂಬದ ದೊಡ್ಡ ಅಭಿಮಾನಿ. ಕೆಲವು ಸಲ ನಮ್ಮ ಶಿಬಿರಗಳಿಗೆಲ್ಲ ಅವರು ಆಗಮಿಸಿದ್ದಾರೆ. ಮುಂಬೈನ ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ತಮ್ಮ ವೈಶಿಷ್ಟ್ಯಪೂರ್ಣವಾದಂತಹ ಸಾಧನೆಯ ಮೂಲಕ ಗುರುತಿಸಿಕೊಂಡಿರುವಂತಹ ಗಣ್ಯ ವ್ಯಕ್ತಿತ್ವ ಡಾಕ್ಟರ್ ಉಮಾ ರಾಮರಾವ್ ಅವರದ್ದು. ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ ಈ 3 ಕ್ಷೇತ್ರಗಳಲ್ಲಿಯೂ ಆಳವಾದಂತಹ ಆಸಕ್ತಿ, ನಿರಂತರವಾದಂತಹ ಪರಿಶ್ರಮ ಮತ್ತು ಸೃಜನಾತ್ಮಕವಾದಂತಹ ಸಾಧನೆ ಮಾಡಿರುವಂತದ್ದು ಗಮನಾರ್ಹವಾಗಿರುವಂತದ್ದು. ಜ್ಞಾನವನ್ನ ಬದುಕಿನ ಸಾಧನೆಗೆ ಹೇಗೆ ರೂಪಾಂತರಗೊಳಿಸಬೇಕು ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ಡಾಕ್ಟರ್ ಉಮಾ ರಾಮರಾವ್ ಅವರು. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ವಿಶೇಷವಾದಂತಹ ಅಧ್ಯಯನವನ್ನ ಮಾಡಿ MPhil ಮಾಡಿ ನಂತರ PhD ಮಾಡಿ 2 ಡಾಕ್ಟರೇಟ್ ಪದವಿಯನ್ನ ಪಡೆದಂತಹ ಹೆಗ್ಗಳಿಕೆ ಡಾಕ್ಟರ್ ಉಮಾ ರಾಮರಾವ್ ಅವರದ್ದು. ಅವರು ತಮ್ಮ ಮಾತುಗಳನ್ನ ನಮ್ಮ ಮುಂಬೈಯಲ್ಲಿ ಕನ್ನಡವನ್ನ ಕಲಿಯುವುದಕ್ಕೆ ಇರುವಂತಹ ಸವಾಲುಗಳು ಏನು, ಅದಕ್ಕೆ ಪರಿಹಾರಗಳು ಏನು ಅನ್ನೋದನ್ನ ಆ ಕುರಿತು ಅವರಿದ್ದು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾರೆ. ಇಲ್ಲಿ ಸೇರಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪೂರ್ವಕವಾದ ನಮಸ್ಕಾರಗಳು. ನಾನು ಮುಂಬೈಯಲ್ಲಿ ಕನ್ನಡವನ್ನ ಯಾರು ಬೆಳೆಸಿದ್ರು, ಯಾರು ಉಳಿಸಿದ್ರು ಅಂತ ಹೇಳ್ಬೇಕಾದ್ರೆ ಯಾವಾಗ್ಲೂ ಹೇಳ್ತೀನಿ, ತುಳು ಕನ್ನಡಿಗರು. ಅದರಲ್ಲಿ ನಮ್ಮ ಪ್ರಕಾಶ್ ಭಂಡಾರಿ ಅಣ್ಣ ಅವರು ಚಿನ್ನರಬಿಂಬ ಅಂತ ನನಗೆ ಆ ಹೆಸರು ಕೇಳಿದ್ರೆ ಮೈ ರೋಮಾಂಚನವಾಗುತ್ತೆ. ಎಂತಹ ಒಂದು ಸಂಘ ಅದು! ಎಷ್ಟು ಒಬ್ಬ ವ್ಯಕ್ತಿ ಈಗ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ಬೀಜವನ್ನ ಹಾಕಿ ಇವತ್ತು ಹೆಮ್ಮರವಾಗಿ ಬೆಳೆದ್ಬಿಟ್ಟಿದೆ. ನಾವು ಕೋಚಿಂಗ್ ಕ್ಲಾಸ್ ನೋಡ್ತೀವಿ, ಎಲ್ಲಾ ಸಬರ್ನಲ್ಲೂ ಒಂದೊಂದು ಶಾಖೆ ಇದೆ ಅಂತ. ಚಿನ್ನರಬಿಂಬದ ಶಾಖೆ ಎಲ್ಲ ಕಡೆಯಲ್ಲೂ ಶಿಬಿರಗಳು. ನನಗೆ ಅದನ್ನ ನೋಡಿ ಆ ಪೇಪರ್ನಲ್ಲಿ ಬರುವಂತಹ ಆ ಸುದ್ದಿ ಅದನ್ನೆಲ್ಲ ನೋಡಿದಾಗ ಇಷ್ಟು ಸಂತೋಷ ಆಗುತ್ತೆ. ನಾನು ಪ್ರಕಾಶ್ ಭಂಡಾರಿ ಅಣ್ಣನವ್ರಿಗೆ ಯಾವಾಗ್ಲೂ ಚಿರಋಣಿ. ಅವರ ಈ ಕೆಲಸಕ್ಕೆ ಅವರು ಕಂಡ ಕನಸು ಮತ್ತೆ ಅವರದನ್ನ ನನಸಾಗಿರುವ ಇಂಥ ರೀತಿ. ಅವರೇ ಹೇಳಿದಂಗೆ 2 ದಶಕಗಳಿಗೂ ಮಿಕ್ಕಿ ಒಂದು ಸಂಸ್ಥೆಯನ್ನ ಯಾವ ಧನಬಲವೂ ಇಲ್ಲದಿರ ಕೇವಲ ನಿಸ್ವಾರ್ಥ ಸ್ವಯಂ ಸೇವಕರ ಬಲದಿಂದ ಬೆಳೆಸೋದು ಅದು ಸಣ್ಣ ವಿಷಯ ಅಲ್ಲ. ನೀವು ಯಾವ್ದಾದ್ರೂ ಒಂದು ಕಮರ್ಷಿಯಲ್ ವಿಷಯವನ್ನ ತಗೊಂಡು ಏನೋ ಒಂದು ಕೋಚಿಂಗ್ ಕ್ಲಾಸ್ ಮಾಡಿದ್ರೆ ಅದು ಬೆಳೆಯುತ್ತೆ. ಆದ್ರೆ ಹೇಳ್ಕೊಡ್ತಿರೋದೇನು ಕನ್ನಡ. ಅದರಿಂದ ಮಕ್ಕಳಿಗೆ ಯಾವ ಕೆಲಸವೂ ಸಿಗಬೇಕಾಗ್ತಿಲ್ಲ, ಯಾವ ರೀತಿಯ ಒಂದು ಮಾರ್ಕ್ಸ್ ಸಿಗಬೇಕಾಗ್ತಿಲ್ಲ. ಕೇವಲ ಸಂಸ್ಕೃತಿ ಮತ್ತು ಸಾಹಿತ್ಯ ಮತ್ತು ಅವರ ವ್ಯಕ್ತಿತ್ವದ ವಿಕಸನ ಅದಕ್ಕಾಗಿ ಮಾಡ್ತಾ ಇರುವಂತಹ ಕೆಲಸ ಹೀಗೆ ನಿರ್ವಿಘ್ನವಾಗಿ ಬೆಳೀತಾ ಇದೆ. ಇದು ಶತಮಾನಗಳ ತನಕ ಮುಂದುವರಿಲಿ ಅಂತ ಹೇಳಿ ನಾನು ನನ್ನ ಮನಸ್ಸಾಳದಿಂದ ಹಾರೈಸ್ತಾ ಇದ್ದೇನೆ. ಇನ್ನು ಇವತ್ತಿನ ದಿವಸ ಕನ್ನಡ ಕಲಿಕೆಯ ಸವಾಲುಗಳು ಮತ್ತು ಪರಿಹಾರಗಳು ಅಂತ ಒಂದು ವಿಷಯ. ನಾನೇನು ಬಹಳ ವಿಷಯ ತಜ್ಞೆ ಅಂತ ಅಲ್ಲ, ಆದ್ರೆ ನಾನು ಅಣುಶಕ್ತಿ ನಗರದಲ್ಲಿ ಇರ್ಬೇಕಾದ್ರೆ ಅಲ್ಲಿನ ಮಕ್ಕಳಿಗೆ ಸುಮಾರು 20 ವರ್ಷಗಳ ಕಾಲ ಕನ್ನಡ ಕಲಿಕೆಯನ್ನ
ನಡೆಸ್ಕೊಂಡು ಬಂದೆ. ಈಗ ನನ್ನ ಸ್ನೇಹಿತೆ ಗೀತಾ ಮಂಜುನಾಥ್ ಅವರಿದ್ದಾರೆ. ಹಾಗೆ ನೋಡಿದ್ರೆ ಇವತ್ತು ಅವ್ರು ಬರ್ತಿದ್ದಂಗೆ ನನಗೆ ಅನಿಸ್ತು ಇಲ್ಲಿ ಕುತ್ಕೊಂಡು ಮಾತಾಡ್ಲಿಕ್ಕೆ ನನಗಿಂತಲೂ ಹೆಚ್ಚು ಅವರು ಅರ್ಹರೇನು ಅಂತ. ಅವರು ಇನ್ನೂ ಹೆಚ್ಚು ತರದಲ್ಲಿ ದೇಶ ವಿದೇಶಗಳಲ್ಲಿ ಅವ್ರಿಗೆ ಈಗ ವಿದ್ಯಾರ್ಥಿಗಳಿದ್ದಾರೆ. ಬಹಳ ವೆಲ್ ಅಕ್ಸೆಪ್ಟೆಡ್ ಅಂತೀವಲ್ಲ ಆ ರೀತಿ ವಿದ್ಯಾರ್ಥಿಗಳ ಮನ ಗೆದ್ದಂತಹ ಶಿಕ್ಷಕಿ ಅವರು. ನಾನು ಕಲಿಸ್ತಾ ಇರ್ಬೇಕಾದ್ರೆ ಈಗಲೂ ನಾನು ಕಲಿಸ್ತೀನಿ. ಒಂದು ಕೆಲವು ಮಕ್ಕಳೆಲ್ಲ ದೊಡ್ಡವರು ಇದ್ದಾರೆ ನನ್ನ ಹತ್ರ. ಆ ಒಂದು ಸಂದರ್ಭದಲ್ಲಿ ನಾನು ಎದುರಿಸಿದಂತಹ ಸವಾಲುಗಳು ಏನು, ಆ ಸವಾಲುಗಳಿಗೆ ನಾವು ಯಾವ ತರಹದಲ್ಲಿ ಪರಿಹಾರಗಳನ್ನ ಕಂಡುಕೊಳ್ಬಹುದು ಅಂತ. ನಾನಿಲ್ಲಿ ಹೇಳ್ತಿರ್ತಕ್ಕಂಥ ಮಾತುಗಳು ನಿಮ್ಗೆ ಯಾವುದು ಹೊಸದಲ್ಲ. ಯಾಕಂದ್ರೆ ನೀವು ಎಲ್ಲ ಕಲಿಸ್ತಾ ಇದ್ದೀರಾ. ನಾವೆಲ್ಲರೂ ಒಂದೇ ಪ್ರಾಕ್ಟಿಕಲ್ ಫೀಲ್ಡ್ ನಲ್ಲಿ ಇರ್ತಕ್ಕಂಥವ್ರು. ಅದರಿಂದ ನೀವು ಅದನ್ನ ಮನಗಂಡಿರ್ತೀರಾ. ನಾನೀಗ ಹೇಳಿದಾಗ ನಿಮ್ಗೆ ಸಂತೋಷ ಆಗುತ್ತೆ, ಓಹೋ ಮೇಡಮ್ ಇದೇ ಹೇಳ್ತಾ ಇದಾರಲ್ವಾ, ನಮಗೂ ಹೀಗಾಗಿತ್ತಲ್ವಾ, ಇದು ನಿಜವಾಗ್ಲೂ ಒಂದು ಸಮಸ್ಯೆನೆ ಅಂತ. ಆ ರೀತಿ ಒಂದು ಸಮಾಧಾನವನ್ನ ನಿಮಗೆ ಹುಟ್ಟಿಸೋದು ನನ್ನ ಗುರಿ ಅಂತ ನಾನು ಅನ್ಕೊಳ್ತೀನಿ. ಮೊದಲನೇದಾಗಿ ನೋಡಿ, ಕನ್ನಡವನ್ನ ಕಲಿಯುವ ಅಗತ್ಯವನ್ನ ಮಕ್ಕಳಿಗೆ ಮನಗಾಣಿಸೋದು ಇದು ಒಂದು ದೊಡ್ಡ ಸವಾಲು. ಯಾಕೆಂತಂದ್ರೆ ಅದೆಲ್ಲ ಕಲಿತವ್ರಿಗೆ ಏನ್ ಮಾಡ್ಲಿಕ್ಕಿದೆ, ಅವ್ರಿಗೆ ಮಾರ್ಕ್ಸ್ ಸಿಗುತ್ತಾ, ಮತ್ತೊಂದೇನಾದ್ರೂ ಆಗುತ್ತಾ, ಏನೂ ಇಲ್ಲ. ಆದ್ರೂ ಕಲಿಬೇಕು ಅವರು. ಆ ಅಗತ್ಯವನ್ನ ಮಕ್ಕಳಿಗೆ ಮನಗಾಣಿಸೋದಿದೆಯಲ್ಲ, ಅದೊಂದು ದೊಡ್ಡ ಸವಾಲು. ನಾವು ಮಕ್ಕಳಿಗೆ ಉದಾಹರಣೆಗಳನ್ನ ಕೊಡ್ಬೇಕು. ಭಾಷೆಯನ್ನ ಕಲಿಯೋದು ಅಂತಂದ್ರೆ ಅದು ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡೋದು. ನೀವು ನಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, 10-12 ಭಾಷೆಗಳನ್ನ ಕಲ್ತಿರ್ತಾರೆ. ನಮ್ಮ ಭಾಷೆ ಅಂದ್ರೆ ವಿದೇಶದ ಭಾಷೆಗಳನ್ನ ಕಲ್ತಿರ್ತಾರೆ. ಆ ಭಾಷೆ ಕಲಿಯೋದ್ರಿಂದ ಅವರ ವ್ಯಕ್ತಿತ್ವಕ್ಕೆ ಎಷ್ಟು ಸೊಬಗು ಬಂದಿರುತ್ತೆ. ಯಾರೇ ಒಬ್ಬ ವ್ಯಕ್ತಿಯಿಂದ ನೀವು ಅವನು ಮಾತೃಭಾಷೆಯಲ್ಲಿ ಮಾತಾಡಿಸಿದಾಗ ಉಂಟಾಗುವಂತ ಹಿತ ಬೇರೆ ಭಾಷೆಯಲ್ಲಿ ಮಾತಾಡಿಸಿದ್ರೆ ಆಗೋದಿಲ್ಲ. ಆ ಹಿತವನ್ನ ಅವರಿಗೆ ಕೊಡ್ಬೇಕಾದ್ರೆ ನಿಮ್ಗೆ ಆ ಭಾಷೆ ಗೊತ್ತಿರ್ಬೇಕು. ಭಾಷೆ ಗೊತ್ತಿದೆ ಅಂತಂದ್ರೆ ಯು ಆರ್ ಎಂಪವರಿಂಗ್ ಯುವರ್ ಸೆಲ್ಫ್ ಅಂತ. ಇದನ್ನ ಮಕ್ಕಳ ಮನಸ್ಸಿನಲ್ಲಿ ಹುಟ್ಟಿಸ್ಬೇಕು. ನೀವು ಬೇರೆ ಯಾವುದೇ ಭಾಷೆ ಕಲಿಯೋದಿಲ್ಲ, ನಿಮ್ಮ ಭಾಷೆಯನ್ನ ಚೆನ್ನಾಗಿ ಕಲಿತ್ಕೊಳ್ಳಿ. ಯಾಕೆ ಇದನ್ನ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಮುಂಬೈಯಲ್ಲಿ ಹೆಚ್ಚು ಜನ ಮಕ್ಕಳು ಕನ್ನಡ ಕಲೀಲಿಕ್ಕೆ ಬರೋರು ಮನೆ ಮಾತು ಕನ್ನಡವಲ್ಲ. ಇದು ದೊಡ್ಡ ಸವಾಲು. ಅವರು ತುಳು ಮಾತಾಡ್ತಾ ಇರ್ತಾರೆ, ಕೊಂಕಣಿ ಮಾತಾಡ್ತಾ ಇರ್ತಾರೆ, ಹವ್ಯಕ ಕನ್ನಡ ಮಾತಾಡ್ತಾರೆ. ನಾವು ಬಳಸುವ ಕನ್ನಡದಿಂದ ಬಹಳ ವಿರುದ್ಧವಾದ ಒಂದು ಕನ್ನಡವನ್ನು ಮಾತಾಡ್ತಿರ್ತಾರೆ, ಬೇರೆ ಭಾಷೆಯನ್ನ ಮಾತಾಡ್ತಿರ್ತಾರೆ. ಅವ್ರಿಗೆ ಹೇಳ್ಬೇಕು, ನಿಮಗದು ಸಹಜವಾಗಿ ಬಂದ್ಬಿಟ್ಟಿದೆ. ಇನ್ನೊಂದು ಭಾಷೆ ನಿಮಗೆ ಇಷ್ಟು ಸುಲಭವಾಗಿ ಸಿಗ್ತಾ ಇದ್ರೆ ನೀವ್ ಯಾಕೆ ಕಲಿಬಾರ್ದು ಅದನ್ನ? ಖಂಡಿತ ಕರ್ನಾಟಕದ ಮಕ್ಕಳಾದ್ರೆ ಅವ್ರಿಗೆ ನೀವು ಇನ್ನೊಂದು ಪ್ರಲೋಭನೆಯನ್ನು ಒಡ್ಬಹುದು. ಊರಿಗೆ ಹೋದಾಗ ಅಜ್ಜಿ ತಾತನ ಜೊತೆ ಮಾತಾಡ್ಲಿಕ್ಕಿದೆ ಅಲ್ವಾ, ಮಾತಾಡ್ಬೇಕು ನೀವು. ಅದು ಒಂದು ಅವರಿಗೆ ಆಗ ಆಸಕ್ತಿ ಹುಟ್ಟುತ್ತೆ, ಹೌದು ನಾನು ಮಾಡ್ಬೇಕು ಅಂತ. ಆದ್ರೆ ಕನ್ನಡದ ಮಾತೃಭಾಷೆ ಇಲ್ಲದೆ ಇರೋ ಮಕ್ಕಳು ಸಹಿತ ನಮ್ಮಲ್ಲಿ ಬರ್ತಾರೆ. ನಾನು ಮರಾಠಿ ಮಕ್ಕಳಿಗೆ, ಅಸ್ಸಾಮಿ ಮಾತೃಭಾಷೆ ಮಕ್ಕಳಿಗೆ ಅವ್ರಿಗೆಲ್ಲ ಕನ್ನಡ ಕಲಿಸಿದ್ದೀನಿ. ಹಾಗೆಲ್ಲ ಅವ್ರಿಗೆ ಹೇಳೋದು, ಕನ್ನಡ ಭಾಷೆ ತುಂಬಾ ಶ್ರೀಮಂತ, ಅದ್ರಲ್ಲಿ ಎಷ್ಟೆಲ್ಲ ಸಾಹಿತ್ಯ ಇದೆ, ಎಷ್ಟು ಒಳ್ಳೊಳ್ಳೆ ಕಥೆಗಳಿವೆ, ನಿಮ್ಗೆ ಓದ್ಲಿಕ್ಕೆ ಬೇಕಲ್ವಾ, ಕಲಿತ್ರೆ ಅಲ್ವಾ ಬರೋದು ಒಂದೇನೋ ಒಂದು ಆಸೆ ಹುಟ್ಟಿಸೋದು ಆ ಮಕ್ಕಳಲ್ಲಿ. ಆಗ ಆ ಮಕ್ಕಳು ಅದಕ್ಕೆ ಒಂದು ಟ್ಯೂನ್ಡ್ ಅಂತ ಹೇಳ್ತೀವಲ್ಲ ನಾವು, ಅದ್ರ ಜೊತೆ ತಮ್ಮನ್ನ ತಾವು ಸಮೀಕರಿಸ್ಕೊಳ್ತಾರೆ. ಹೌದು ನಾನು ಕಲಿಬೇಕು ಅನ್ನೋದೊಂದು ಆಸೆ ಹುಟ್ಟುತ್ತೆ ಅವ್ರಿಗೆ. ಅವ್ರಿಗೆ ನೀವು ವಿಶೇಷ ಅನ್ನೋಂತ ಒಂದು ಭಾವನೆಯನ್ನ ಮೂಡಿಸ್ಬೇಕು. ನೀವು ಯಾವುದೋ ನಿಮ್ಗೆ ಉಪಯೋಗವೇ ಆಗೋದು, ತಕ್ಷಣದಲ್ಲಿ ನಿಮ್ಗೆ ಉಪಯೋಗ ಆಗುವಂಥದ್ದನ್ನ ನೀವು ಓದ್ತಾ ಇಲ್ಲ, ಮುಂದೆ ಯಾವಾಗ್ಲೂ ಉಪಯೋಗ ಆಗುತ್ತೆ ಅನ್ನೋದನ್ನ ಈಗಿಂದ ಓದ್ತಾ ಇದ್ದೀರ ನೀವು. ಅದರಿಂದ ನೀವು ವಿಶೇಷ. ಆ ಒಂದು ಭಾವನೆಯನ್ನ ಮಕ್ಕಳಲ್ಲಿ ನಾವು ಹುಟ್ಟಿಸ್ಬೇಕು. ಇದು ಒಂದು ಆ ಮಕ್ಕಳಿಗೆ ಕನ್ನಡವನ್ನ ಕಲೀಲಿಕ್ಕೆ ತಯಾರು ಮಾಡೋದು, ಅದು ಒಂದು. ನಂತರದಲ್ಲಿ ಇನ್ನೊಂದು ಸವಾಲು ಏನು ಅಂತಂದ್ರೆ, ಆ ಮಕ್ಕಳು ಕಲೀಲಿಕ್ಕೆ ಬರ್ತಾರೆ, ಅವರು ಕನ್ನಡವನ್ನ ಆವರಿಸಿಕೊಂಡೇ ಇರೋದಿಲ್ಲ. ನೀವು ನಿಮ್ಮ ತರಗತಿಗಳಲ್ಲಿ ಎಷ್ಟು ಅವರಿಗೆ ಹೇಳ್ಕೊಡ್ತೀರಾ? ವಾರದಲ್ಲಿ ಒಂದಿರ್ಬೋದಾ, 1 ಗಂಟೆನೋ 1.5 ಗಂಟೆನೋ. ಅದಾದ ನಂತರ ಏನು, ನಾವು ಚಿಕ್ಕಂದಿನಲ್ಲಿ ಕನ್ನಡವನ್ನ ಕಲಿಬೇಕಾದ್ರೆ ನಾವು ಕಲೀಲೇ ಇಲ್ಲ. ಯಾಕಂದ್ರೆ ಮಾತೃಭಾಷೆ ಅಕ್ವೈರ್ ಅವರ್ ಮದರ್ ಟಂಗ್ ಅಂತಾರೆ. ನೋಬಡಿ ಲರ್ನ್ಸ್ ದ ಮದರ್ ಟಂಗ್. ಅದು ನಮಗೆ ಬರುತ್ತೆ ತಾನಾಗಿ. ನಾವು ಅದ್ರಲ್ಲಿ ಎಷ್ಟು ಮುಳುಗ್ಬಿಟ್ಟಿದ್ವಿ ಅಂತಂದ್ರೆ, ಅದು ಬಿಟ್ಟು ಇನ್ನೊಂದು ಭಾಷೆಯೇ ಗೊತ್ತಿರ್ಲಿಲ್ಲ, ಆ ಮಟ್ಟಕ್ಕೆ ನಾವು ಮುಳುಗಿದ್ವಿ. ಆದ್ರೆ ಈ ಮಕ್ಕಳಿಗೆ ಏನಾಗುತ್ತೆ, ನೀವು ಈ ವಾರ 1 ಗಂಟೆ ಒಂದೇನೋ ಹೇಳ್ಕೊಡ್ತೀರಾ, ಮುಂದಿನ ವಾರದ ತನಕ ಅವರಿಗೆ ಕನ್ನಡದ ಸಹವಾಸವೇ ಇಲ್ಲ. ಮನೆಯಲ್ಲಿಯೂ ಕನ್ನಡ ಮಾತಾಡ್ಲಿಲ್ಲ ಅಂತಂದ್ರೆ ಏನೇನೂ ಇಲ್ಲ. ಅವ್ರು ಹೇಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು? ಮತ್ತೆ ಕ್ಲಾಸ್ ಮಾಡ್ಲಿಕ್ಕಾಗುತ್ತಾ? ಒಂದು ತರಗತಿ ವಾರದಲ್ಲಿ ಮಾಡೋದೇ ದೊಡ್ಡ ವಿಷಯ. ಮತ್ತೆ ಹೇಗೆ ಮಾಡ್ಲಿಕ್ಕಾಗುತ್ತೆ? ಆಗ ನಾವು ನಾನ್ ಕಾಂಟ್ಯಾಕ್ಟ್ ಅವರ್ ಲರ್ನಿಂಗ್ ಅಂತ ಒಂದು ಮಾಡ್ತೀವಿ. ನಾನ್ ಕಾಂಟ್ಯಾಕ್ಟ್ ಅವರ್, ನಿಮಗೆ ಅವ್ರು ಎದುರಿಗಿರೋದು ಬೇಡ, ಆದ್ರೆ ಅವ್ರು ಕಲಿಬೇಕು. ಹೇಗೆ ಅವ್ರು ಕಲಿಬೇಕು?
ಅವರಿಗೆ ಮನೆ ಕೆಲಸಗಳನ್ನ ಕೊಡೋದು. ಹೋಮ್ವರ್ಕ್ ಅಂತಂದ್ರೆ ಮಕ್ಕಳಿಗೆ ಯಾವಾಗಲೂ ಅಲರ್ಜಿ, ಬೇಡ ಅಂತಾನೆ ಇರುತ್ತೆ. ಎಂತ ಹೋಮ್ವರ್ಕ್ ಕೊಡ್ಬೇಕು, ಅದನ್ನ ಮಾಡ್ತೀನಿ ಅಂತ ಅವ್ರ ಮನಸ್ಸು ತುಡಿತಾ ಇರಬೇಕು. ಇದನ್ನ ಮೊದಲು ಮನೆಗೆ ಹೋಗಿ ಮಾಡಿ ಮುಗಿಸ್ಬಿಡುವ ನಾವು ಅನ್ನೋವಂಥದ್ದು. ಹೇಗೆ ನೋಡಿ, ಎಷ್ಟೆಲ್ಲ ಆಟಗಳಿರುತ್ತೆ. ಪದವನ್ನು ಕಟ್ಟುವ ಆಟ ಇರುತ್ತೆ, ವರ್ಡ್ ಸರ್ಚ್ ಅಂತ ಇರುತ್ತೆ, ಒಂದು ದೊಡ್ಡ ಗ್ರಿಡ್. ಆದ್ರೆ ಇದಕ್ಕೆಲ್ಲ ಶಿಕ್ಷಕರಿಗೆ ಬಹಳಷ್ಟು ಶ್ರಮ ಇದೆ, ನಾ ಇಲ್ಲ ಅನ್ನೋದಿಲ್ಲ, ಅದನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಧ್ಯೇಯ ಇಟ್ಕೊಂಡು ಮುಂದುವರಿತಾ ಇದೀವಲ್ವಾ. ಒಂದು ಗ್ರಿಡ್ ಅಂತ ಮಾಡೋದು, 5x5, 7x7. ಅದರಲ್ಲಿ ಕೆಲವು ಅರ್ಥಬದ್ಧ ಪದಗಳನ್ನ ಹೆಪಸಾಡ್ ಅಂತೀವಲ್ಲ, ಹೇಗಾದ್ರೂ ಅಡ್ಡಾದಿಡ್ಡಿಯಾಗಿ ಬರೆದು ಬಿಡೋದು, ಉದ್ದಕ್ಕೆ ಅಡ್ಡಕ್ಕೆ ಡಯಾಗನಲ್ ಆಗಿ. ಬಾಕಿ ಎಲ್ಲ ಏನೇನೋ ಅಕ್ಷರಗಳನ್ನ ತುಂಬಿಸೋದು. ಮಕ್ಕಳಿಗೆ ಹೇಳಿದ್ದು, ಗುರುತಿಸಿ ನೀವು ಪದವನ್ನ. ವರ್ಡ್ ಸರ್ಚ್ ಪದ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಈ ಇಂಗ್ಲಿಷ್ ಓದೋ ಮಕ್ಕಳನ್ನು ನಾನು ನೋಡಿದ್ದೀನಿ, ಯಾವಾಗ್ಲೂ ತಕೊಂಡು ಆಡ್ತಿರ್ತಾರೆ. ಇಂಥದ್ದು ಹೇಳಿದ ತಕ್ಷಣ ಒಂದು ಪದ ಸಿಗುತ್ತಲ್ಲ, ಎಷ್ಟು ಖುಷಿ ಅವ್ರಿಗೆ, ಆಹಾ ನನಗೆ ಸಿಕ್ಬಿಡ್ತು ಅಂತ. ಇಂಥ ಒಂದು ವರ್ಡ್ ಸರ್ಚ್ ನ ಮಾಡ್ಬೋದು. ಒಂದು ಅಕ್ಷರ ಹೇಳ್ಬೋದು, ಆ ಅಕ್ಷರದಿಂದ ಶುರು ಆಗುವಂತ ಪದಗಳನ್ನ ಹೇಳಿ. ನಾನು ಒಂದ್ಸತ್ತ ಸಂಪನ್ಮೂಲ ವ್ಯಕ್ತಿಯಾಗಿ ಚಿನ್ನದ ಬಿಂಬ ಶಿಬಿರಕ್ಕೆ ಹೋಗಿದ್ದೆ. ಬೋರ್ಡ್ ನಲ್ಲಿ ಬರಿಬೇಕು ಅಂತ ಹೇಳಿ, ಕ ಅಂತ ಹೇಳ್ತೀನಿ, ನೀವು ಕ ಇಂದ ಶುರು ಆಗೋ ಪದಗಳನ್ನ ಹೇಳಿ. ಎಷ್ಟು ಮಕ್ಕಳು ಹೇಳಿದ್ರು ಅಂತಂದ್ರೆ ಬೋರ್ಡ್ ತುಂಬಾ ಹೋಗ್ಬಿಡ್ತು, ಬರೀಲಿಕ್ಕೆ ಜಾಗ ಇಲ್ಲ. ಅದು ಹೇಳ್ತಿದ್ದಂಗೆ ಅವ್ರಿಗೆ ಸಂತೋಷ, ಹೇಳ್ತಿದ್ದಂಗೆ ಅವ್ರಿಗೆ ಸಂತೋಷ. ಆ ರೀತಿಯಲ್ಲಿ ಹೇಳಿದ ಪದಗಳೇನಾಗುತ್ತೆ ಅಂದ್ರೆ ತಲೆಯಲ್ಲಿ ಉಳಿಯುತ್ತದೆ. ಅದು ಅವರ ಶಬ್ದ ಸಂಪತ್ತನ್ನ ಹೆಚ್ಚು ಮಾಡುತ್ತೆ. ವೊಕ್ಯಾಬ್ಯುಲರಿ ಅಂತ ನಾವೇನ್ ಹೇಳ್ತೀವಲ್ಲ, ಆ ಶಬ್ದ ಸಂಪತ್ತನ್ನ ಹೆಚ್ಚು ಮಾಡುತ್ತೆ ಈ ತರಹದ ಆಟಗಳು. ನಾನು ಮಕ್ಕಳಿಗೆ ಕಲಿಸ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಪದಬಂಧ ಮಾಡ್ಲಿಕ್ಕೆ ನಾ ಏನ್ ಮಾಡಿದ್ದೆ ಅಂದ್ರೆ, ಒಂದು ಕಾರ್ಡ್ ಬೋರ್ಡ್ ತಗೊಂಡ್ಬರ್ತು. ಕಾರ್ಡ್ ಬೋರ್ಡ್ ತಂದು ಅದರಲ್ಲಿ ಅಕ್ಷರಗಳನ್ನ ಬರೆಯೋದು. ಹೇಗೆ ಬರೆಯೋದು ಅಂದ್ರೆ, ಎರಡು ಲೈನಿಂದ ಕಟ್ ಮಾಡ್ಲಿಕ್ಕೆ ಬರ್ಬೇಕು. ಆ ರೀತಿಯಲ್ಲಿ ಅದನ್ನೆಲ್ಲ ಕಟ್ ಮಾಡೋದು, ಮಾಡಿ ಕಲರ್ ಹಚ್ಚೋದು, ಎಲ್ಲ ಮಕ್ಕಳೇ ಮಾಡೋದು. ಮಾಡಿ ಅವ್ರಿಗೆ ನಮ್ಗೆ ನೋಡಿ, ಇಂಗ್ಲಿಷ್ ಅಲ್ಲಿ ಇರೋ ಹಾಗೆ ನಮ್ಗೆ ಸೌಲಭ್ಯ ಇಲ್ಲ. ನಾವು ಕನ್ನಡದಲ್ಲಿ ನಾವು ಕ ಅಂತ ಹೇಳಿದ್ರೆ ಕ ಕ ಕಿ ಕಿ ಕು ಅಂತ ಉದ್ದಕ್ಕಿರುತ್ತೆ ನಮ್ಗೆ ಒಂದೊಂದು ಪದದಲ್ಲಿ. ಕೆ ಮತ್ತು ಓ, ಕೆ ಮತ್ತು ಐ, ಕೆ ಮತ್ತು ಎ, ಆ ರೀತಿಯಲ್ಲಿ ನಮ್ಗಿಲ್ಲ. ಸಣ್ಣದಾಗಿ ಒಂದು ಅಕ್ಷರ ಬರೆಯೋದು, ಅದ್ರ ಕೊಂಬು, ಅದ್ರ ಬಾಲ, ಅದ್ರ ದೀರ್ಘ, ಅದಕ್ಕೆಲ್ಲ ಮತ್ತೆ ಬೇರೆ ಬೇರೆ ಕಟ್ ಮಾಡಿಸೋದು, ಮಾಡಿಸಿ ಪದರಂಗ ತುಂಬಿಸೋದು. ಅದನ್ನ ಮಾಡ್ಬೇಕಾದ್ರೆ ಮಕ್ಕಳು ಎಷ್ಟು ಸಂತೋಷ ಆಯ್ತು. ಅವ್ರು ಕ್ಲಾಸಿಗೆ ಬರ್ಬೇಡ ಅಂತ ಬರ್ತಾ ಇದ್ರು. ಮನೆಯಲ್ಲಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ತಂದೆ ತಾಯಿ ಹೇಳಿದ್ರು, ಇಲ್ಲ ಇವತ್ತು ಕ್ಲಾಸ್ ಇದೆ. ಆ ತಂದೆ ತಾಯಿ ನನಗೆ ಹೇಳೋದು, ಏನು ಜಾದು ಇದೆ, ಕ್ಲಾಸಿಗೆ ಬರ್ತೀನಿ ಅಂತಾರಲ್ಲ. ಯಾಕಂದ್ರೆ ಅವ್ರಿಗೆ ಆಟ, ಅದು ತರಗತಿಯಲ್ಲ ಆಟ. ಅದನ್ನೆಲ್ಲ ಮಾಡಿ ನಂತರ ಒಂದು ಆ ತರದೊಂದು ಬೋರ್ಡ್ ಮಾಡಿ ಅದರಲ್ಲಿ ಒಂದು ಇಟ್ಟು ನೋಡ್ಬೇಕಾದ್ರೆ ಅಕ್ಷರಗಳು ಎದುರು ಕಾಣ್ತಾ ಇದ್ರೆ, ಪದಗಳು ಎದುರು ಕಾಣ್ತಾ ಇದ್ರೆ ಎಷ್ಟು ಸಂತೋಷ ಮಕ್ಕಳಿಗೆ. ಈ ತರಹದ ಆಟಗಳನ್ನ ನೀವು ಮನೇಲೂ ಆಡಿ ಅಂತ ಹೇಳ್ಬೇಕು. ಇಷ್ಟರ ಮಟ್ಟಿಗೆ ನಾವು ಹೇಳಿದ್ರೆ ತಂದೆ ತಾಯಿ ಮಾಡಿಸ್ತಾರೆ. ಯಾಕಂದ್ರೆ ಅವರು ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ನಾವು ಶಿಕ್ಷಕರಿಗೆ ಎಷ್ಟು ಆಭಾರಿಗಳಾಗಿರ್ಬೇಕು, ಆ ತಂದೆ ತಾಯಿಗಳಿಗೂ ಅಷ್ಟೇ ಆಭಾರಿಗಳಾಗಿರ್ಬೇಕು. ಯಾಕೆಂತಂದ್ರೆ ಮುಂಬೈ ಅಂತ ಜಾಗದಲ್ಲಿ ಅವರು ವಾರದಲ್ಲಿ ಒಂದು ದಿವಸ ಅದಕ್ಕಾಗಿ ತೆಗೆದಿಟ್ಟು ಮಕ್ಕಳನ್ನ ತರಗತಿ ಕಳಿಸ್ತಾ ಇದ್ದಾರೆ. ಅವ್ರಿಗೆ ನೀವಿಷ್ಟ ಆಟ ಆಡಿಸ್ತಾರೆ, ಅಮ್ಮದ್ರ ಜೊತೆ ಆಡ್ತಾರೆ. ಇದರಿಂದ ಏನಾಗುತ್ತೆ, ನಾನ್ ಕಾಂಟ್ಯಾಕ್ಟ್ ಅವರ್ ಲರ್ನಿಂಗ್ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಮುಂದುವರ್ಕೊಂಡು ಹೋಗುತ್ತೆ. ನೀವು ಈ ವಾರದಲ್ಲಿ ಏನ್ ಮಾಡಿದ್ರು ಅದನ್ನ ಮನೇಲಿ ಸ್ವಲ್ಪ ವಿವರವಾಗಿ ಮಾಡಿಸಿ ಅಂತ. ಅದಾದ ನಂತರ ಇನ್ನೊಂದು ದೊಡ್ಡ ಸವಾಲು ಏನು ಅಂದ್ರೆ, ಕನ್ನಡದಲ್ಲಿ ಆಡುವ ಭಾಷೆ, ಬರೆಯುವ ಭಾಷೆ ಬಹಳ ಬಹಳ ಬೇರೆ ಆಗಿದೆ. ಇನ್ನು ಮಂಗಳೂರು ಕನ್ನಡದಲ್ಲಿ ಅಷ್ಟು ವ್ಯತ್ಯಾಸ ಇಲ್ಲ, ಅವ್ರು ಸ್ವಲ್ಪ ಸಂತಸ್ಥ ಭಾಷೆ ಮಾತಾಡ್ತಾರೆ. ಆದ್ರೆ ನಾವು ಹೇಗ್ ಮಾತಾಡ್ತೀವಿ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ತಗೊಂಡ್ ಬಾರೋ ಅಂದ್ಬಿಡ್ತೀವಿ, ತೆಗೆದುಕೊಂಡು ಬಾರೋ. ಅವ್ರು ಹೇಗೆ ಅದನ್ನ ಕೋರಿಲೇಟ್ ಮಾಡ್ಕೋಬೇಕು ಹಾಗೆ ಹೇಳ್ಬಿಟ್ರೆ, ನಾವು ಹಣ್ಣು ತೊಳ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು, ಹಣ್ಣನ್ನು ತೊಳೆದುಕೊಂಡು ತಿನ್ನು. ಎಷ್ಟು ಕಷ್ಟ ಇದೆ ಅದನ್ನ, ಅದು ಸಮೀಕರಣ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ. ಅದರಿಂದ ಏನ್ ಮಾಡೋದು ಅಂತಂದ್ರೆ, ಅವ್ರಿಗೆ ಸಂಭಾಷಣೆಗಳಲ್ಲಿ ಅವರನ್ನ ಒಳಗೊಳಿಸೋದು. ನೀವು ಕಲಿಸ್ಬೇಕಾದ್ರೆ, ನಾನು ನಿಮ್ಮ ಪಠ್ಯ ಪುಸ್ತಕಗಳನ್ನ ನೋಡಿಲ್ಲ, ಒಂದು ಪಠ್ಯ ನಿಮಗಿರುತ್ತೆ. ಆ ಪಠ್ಯದಲ್ಲಿ ಯಾವಾಗ್ಲೂ ಗ್ರಂಥಸ್ಥ ಭಾಷೆಯೇ ಇರುತ್ತೆ. ನೀವು ಆಡು ಭಾಷೆಯಲ್ಲಿ ಅವ್ರಿಗೆ ಸಂಭಾಷಣೆ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡೋದು, ಪ್ರೋತ್ಸಾಹ ಮಾಡೋದು ಅವ್ರಿಗೆ. ಅದಾದ ನಂತರ ಇನ್ನೊಂದು ಒಂದು ತಂತ್ರ ಇದೆ, ಭಾಷೆಯಿಂದಲೇ ಕಲಿಸೋದು ಅಂತ. ಭಾಷೆಯಿಂದಲೇ ಕಲಿಸೋದು ಅಂದ್ರೆ ಏನು, ನೀವು ಮಕ್ಕಳಿಗೆ ಆ ಒಂದು ಕನ್ನಡದ ವಾಕ್ಯ ಹೇಳ್ತೀರಾ, ನೀವು ಟೀಚರು ತುಳು, ಮಕ್ಕಳು ತುಳು ಇದ್ರೆ ತುಳುವಿಂದ ಅನುವಾದ ಮಾಡಿ ಹೇಳ್ತೀರಾ, ಇಲ್ಲದ್ರೆ ಹಿಂದಿಯಲ್ಲಿ ಅನುವಾದ ಮಾಡಿ ಹೇಳ್ತೀರಾ, ಹೌದಾ? ಅದು ಭಾಷೆಯಿಂದ ಕಲಿಸೋದಲ್ಲ. ನಾನು ಒಂದು ಸಂಸ್ಕೃತ ಶಿಬಿರಕ್ಕೆ ಸೇರಿದ್ದೆ, ಸಂಸ್ಕೃತ ಸಂಭಾಷಣಾ ಶಿಬಿರ. ಸಂಸ್ಕೃತ ಕಷ್ಟ ಭಾಷೆನೆ. ನನ್ಗೆ ಅನಿಸ್ತು, 7 ದಿವಸದಲ್ಲಿ ಹೇಗಪ್ಪ ಕಲಿಸ್ತಾರೆ ಮಾತಾಡೋದನ್ನ ಅಂತ ನಾನು ಅದಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಳು ಒಂದು 23-24 ವರ್ಷದ ಚಿಕ್ಕ ಹುಡುಗಿ, ಅವಳು ನಮಗೆ ಹೇಳ್ಕೊಟ್ಟಿದ್ದು. ಅವಳು ಒಂದು ಅಕ್ಷರವನ್ನು ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಲ್ಲ. ಮೊದಲನೇ ತರಗತಿನಲ್ಲಿ ಅವಳು ಎದ್ದು ನಿಂತ್ಕೊಂಡು
ಮಮ ನಾಮಧೇಯ ಸರಳ ಅಂತ ಹೇಳಿದ್ಲು. ಆಮೇಲಿಂದ ನನ್ನ ಕಡೆ ನೋಡಿದ್ಲು. ನಾನು ತಕ್ಷಣ ಮಮ ನಾಮಧೇಯ ಉಮಾ ನಾನು ತಕ್ಷಣ ಹೇಳೇ ಬಿಟ್ಟೆ ಎಲ್ಲರ ತರ. ಆಮೇಲಿಂದ ತಮ ನಾಮಧೇಯ ಕಿಮ್ ಅಂತ ಒಬ್ರನ್ನ ಕೇಳಿದ್ದು ತಕ್ಷಣ ಬೇರೆಯವ್ರು ಒಬ್ರಿಗೊಬ್ರು ಕೇಳಿ ಶುರು ಮಾಡ್ಕೊಂಡ್ರು. ಅಂದ್ರೆ ನಿನ್ನ ಹೆಸರು ಏನು, ನನ್ನ ಹೆಸರು ಇದು ಅವರಿಗೆ ಆಗಿಂದಾಗೆ ಬಂದ್ಬಿಡ್ತು. ಅವ್ರು ಒಂದು ಮಾತು, ಒಂದು ಟ್ರಾನ್ಸ್ಲೇಷನ್ ಏನೂ ಇಲ್ಲ. ಮತ್ತೆ ಟೇಬಲ್ ಮೇಲೆ ಎಲ್ಲ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ಇಟ್ಟಿದ್ಲು. ಅದನ್ನ ಇಟ್ಟು ಇದಂ ಲೇಖನಿ, ಇದಂ ಪುಸ್ತಕಂ, ಅದು ಒಂದೊಂದು ಹೆಸರು ಹೇಳ್ತಾ ಇದ್ಲು ಅವಳು. ನಮಗೆ ತಲೆಯಲ್ಲಿ ಆಗ ಆ ಪದ ಮತ್ತೆ ಆ ವಸ್ತು ಅವೆರಡು ಅಚ್ಚಾಗ್ಬಿಡುತ್ತವೆ. ಅಂದ್ರೆ ಮಧ್ಯದ ಇನ್ನೊಂದು ಅನುವಾದದ ಅಗತ್ಯ ಇಲ್ಲ. ಅದು ಭಾಷೆಯನ್ನು ಭಾಷೆಯಿಂದಲೇ ಕಲಿಸೋದು. ಕ್ರಿಯಾಪದಗಳು ಇಲ್ಲಿಂದ ಅಲ್ಲಿಗೆ ಓಡ್ತಾ ಇದ್ಲು. ಅಹಂ ಧಾವಾಮಿ ಅಂತ ಹೇಳ್ತಾ ಇದ್ಲು. ಅವಾಗ ನಮಗೆ ಹಿಂಗ್ ಮಾಡೋದು ಹಂಗೆಲ್ಲ ಮಾಡಿ ಮಾಡಿ ಎಲ್ಲವನ್ನ ಅಭಿನಯದಿಂದ ವಸ್ತುವಿನಿಂದ, ಅಂದ್ರೆ ಯಾರಿಗೂ ತಮ್ಮ ಭಾಷೆಯನ್ನ ಅದರ ಕಲಿಕೆಗೆ ಒಂದು ಏಣಿಯಾಗಿ ಬಳಸ್ಕೊಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಈ ಒಂದು ವಿಧಾನವನ್ನ ನಾವು ಅನುಸರಿಸಬಹುದು. ಇಮರ್ಷನ್ ಟೆಕ್ನಿಕ್ ಅಂತ ಒಂದಿರುತ್ತೆ ಭಾಷೆ ಕಲಿಬೇಕಾದ್ರೆ. ಆ ಮಕ್ಕಳನ್ನ ಎಂಥ ಜಾಗದಲ್ಲಿ ಇಡಬೇಕು ಅಂತಂದ್ರೆ ಅವ್ರು ಯಾವ ಭಾಷೆ ಕಲಿಬೇಕಲ್ಲ ಆ ಭಾಷೆ ಬಿಟ್ಟರೆ ಇನ್ಯಾವ ಭಾಷೆಯವ್ರು ಆಡ್ಲೇಬಾರ್ದು ಅಂತ ಒಂದು ಜಾಗದಲ್ಲಿ ಮುಳುಗಿಸಿ ಬಿಡೋದು, ಅದರಲ್ಲಿ ಮುಳುಗಿಸಿ ಬಿಡೋದು. ಆಗ ಅವರು ಕಲಿತೇ ಕಲಿತಾರೆ, ಬೇರೆ ಮಾರ್ಗವೇ ಇಲ್ಲ. ಆದ್ರೆ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ದು ಪೂರ್ತಿ ಆಪೋಸಿಟ್ ಸಿಚುಯೇಷನ್ ನಮ್ದು. ಆ ತರಗತಿ ಬಿಟ್ಟ ಮೇಲೆ ಅವ್ರಿಗೆ ಭಾಷೆಯ ಸೋಂಕೆ ಇಲ್ಲ. ಅದರಿಂದ ನಾವು ಇಂಥದನ್ನೆಲ್ಲ ಅನುಸರಿಸ್ಕೊಂಡು ಅವ್ರಿಗೆ ಭಾಷೆಯನ್ನ ಕಲೀಲಿಕ್ಕೆ ಸಹಾಯ ಮಾಡ್ಬೇಕಾಗುತ್ತೆ. ಅನುವಾದವನ್ನ ನೀವು ಮಾಡಲೇಬೇಕಾಗಿ ಬಂದಾಗ ದಯವಿಟ್ಟು ಇಂಗ್ಲಿಷಿನ ಅನುವಾದವನ್ನ ಮಾಡಬಾರ್ದು. ಯಾಕೆಂತಂದ್ರೆ ಇಂಗ್ಲಿಷ್ ಭಾಷೆಯ ವಾಕ್ಯ ರಚನೆ ನಮ್ಮ ಕನ್ನಡಕ್ಕಾಗಲಿ ಅಥವಾ ಯಾವುದೇ ಭಾರತೀಯ ಭಾಷೆಗಳಿಗಾಗಲಿ ಒಗ್ಗೊತ್ತಂತದ್ದಲ್ಲ. ಅವ್ರು ದಿಸ್ ಈಸ್ ಬುಕ್ ಅಂತಾನೆ ನಾವು ಹೇಳ್ಬೇಕು, ಅದೇ ಸರಿಯಾದ ವಾಕ್ಯ. ಇದು ಪುಸ್ತಕ ಇದೆ ನಾವು ಹೇಳ್ತೀವ ಹಾಗೆ, ಇದು ಪುಸ್ತಕ ಅಂದ್ಬಿಟ್ರೆ ಸಾಕು ನಮಗೆ ಅಲ್ವಾ. ಆ ರೀತಿಯಲ್ಲಿ ಅವ್ರಿಗೆ ಭಾಷೆಯನ್ನ ಕಲಿಸ್ಬೇಕಾದ್ರೆ ಹಿಂದಿಯಲ್ಲಿ ಪುಸ್ತಕ ಅಷ್ಟು ಹೇಳಿದ್ರೆ ಸಾಕು ಹಿಂದಿಯಲ್ಲಿ. ಅದರಿಂದ ನೀವು ಹಿಂದಿಯಲ್ಲಿ ಅವರಿಗೆ ಅನುವಾದ ಮಾಡಬಾರ್ದು. ಆದಷ್ಟು ಮಟ್ಟಿಗೆ ಮಾಡಲೇಬೇಕಾಗಿ ಬಂದಾಗ ನೀವು ಈ ರೀತಿಯಲ್ಲಿ ಭಾರತೀಯ ಭಾಷೆಗಳಲ್ಲಿ ಅನುವಾದ ಮಾಡ್ಕೊಡೋದು ಒಳ್ಳೆಯದು. ಈಗ ನಮ್ಮ ಸರ್ಟಿಫಿಕೇಟ್ ಕೋರ್ಸ್ ಪೇಪರ್ ಕರೆಕ್ಷನ್ಗೆ ಬರುತ್ತವಲ್ಲ ಪೇಪರ್ಗಳು, ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಬರೆದಿರ್ತಾರೆ, ಅದನ್ನ ಸ್ಪೆಲ್ಲಿಂಗ್ ಕೊಟ್ಟಿರ್ತಾರೆ, ಕನ್ನಡದಲ್ಲಿ ಬರೀಬೇಕು. KOGILE ಅಂತ ಇರುತ್ತೆ ಅದರಲ್ಲಿ. ನಾವು ಚಿಕ್ಕಂದಿನಿಂದ ಅದನ್ನ ಫಸ್ಟ್ ಕಂಡಿರದೇ ಹೋಗಿಲ್ಲ ಅಂತ, ನಮಗ್ ಬೇರೆ ಯಾವ ಭಾಷೆ ಗೊತ್ತೇ ಇಲ್ಲ. ಆ ಮಕ್ಕಳಿಗೆ ಹೋಗಿಲ್ಲೆಯೋ ಹೋಗಿಲ್ಲ ಅಂತ ಬರೀತಾರೆ. ನಮಗೆ ಮಾರ್ಕ್ಸ್ ಕಟ್ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಸರಿ ಅಲ್ವಾ ಅವ್ರು ಹೇಳೋದು? ಪಾಪ ಅಷ್ಟು ಉತ್ತರ ತಪ್ಪು ಹೋಗಿಲ್ಲ ಅಲ್ವಾ. ಈ ತರಹದ ದ್ವಂದ್ವಗಳಿರುತ್ತವೆ. ಅದರಿಂದ ಮಕ್ಕಳಿಗೆ ಆದಷ್ಟು ನೀವು ಇಂಗ್ಲಿಷ್ನಿಂದ ಹೇಳುವ ಬದಲು ಹಿಂದಿಯಿಂದಾಗ್ಲಿ ಅಥವಾ ನಿಮ್ಮ ಬೇರೆ ಮಾತೃಭಾಷೆಯಿಂದಾಗ್ಲಿ ಕಲಿಸೋದು ಹೆಚ್ಚು ಉತ್ತಮ ಅಂತ ನನ್ಗನ್ಸುತ್ತೆ. ನನಗೆ ಸಮಯ ಇದೆ ಸರ್ ಸ್ವಲ್ಪ. ಮತ್ತೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಅವ್ರಿಗೆ ಎಲ್ಲೆಲ್ಲಿ ಗೊಂದಲಗಳಾಗುತ್ತೆ ಮಕ್ಕಳಿಗೆ, ಅಂದ್ರೆ ಕನ್ನಡ ಬಾರದ ಮಕ್ಕಳಿಗೆ ಗೊಂದಲವಾಗೋದು ಎಲ್ಲೆಲ್ಲಿ ಅಂತ. ನಾನು ಕಲಿಸ್ಬೇಕಾದ್ರೆ ಒಬ್ಬ ಮರಾಠಿ ಹುಡುಗ ಅವನು ಹೇಳ್ತಾ ಇದ್ದ, ಸಹಜವಾಗಿ ಪದಗಳನ್ನ ಕಳಿಸ್ಬೇಕಾದ್ರೆ ಹುಲ್ಲು, ಹಾಲು, ಹಲ್ಲು ಅಂತ ಪದಗಳು ಬಂದಿದ್ವು. ನಮಗೆ ಹುಲ್ಲು, ಹಾಲು, ಹಲ್ಲು ಒಳಗೆ ನಮ್ಗೆ ಯಾವ ವಿಧವಾದ ಸಾಮ್ಯವೂ ಕಾಣಿಸೋದಿಲ್ಲ. ಯಾಕೆಂತಂದ್ರೆ ನಾನು ಮೊದಲು ಚಿಕ್ಕಂದಿನಲ್ಲಿ ಹುಲ್ಲನ್ನ ನೋಡಿದ್ದೆ, ಇದು ಹುಲ್ಲು ಅಂತ ಗೊತ್ತಿತ್ತು. ನಂತರದಂಗೆ ಹಾ ಮತ್ತೆ ಹುಲ್ಲು ಅಂತ ಹುಲ್ಲು ಅದು ಆ ಶಬ್ದ ಆಮೇಲೆ ನನಗೆ ಸಿಕ್ತು, ವಸ್ತು ನನಗೆ ಮೊದಲು ಸಿಕ್ಕಿತ್ತು. ಈ ಮಕ್ಕಳಿಗೆ ಹಾಗಲ್ಲ, ಆ ಶಬ್ದ ಮೊದಲು ಸಿಗುತ್ತೆ. ಆ ಹುಲ್ಲು, ಹಾಲು, ಹಲ್ಲು ಶಬ್ದ ಬರಿಬೇಕಾದ್ರೆ ಎಷ್ಟು ಸಾಮ್ಯ ಇದೆ ಅದರಲ್ಲಿ. ಆದ್ರೆ ಅರ್ಥ ನೋಡಿದ್ರೆ ಎಷ್ಟು ಒಂದಕ್ಕೊಂದು ಸಂಬಂಧ ಇಲ್ಲ, ಗೊಂದಲ ಮಕ್ಕಳಿಗೆ ಮನಸ್ಸಿನಲ್ಲಿ. ಅದರಿಂದ ಆದಷ್ಟು ಮಟ್ಟಿಗೆ ನೀವು ಹೊಸ ವಿಷಯಗಳನ್ನ, ಹೊಸ ಪದಗಳನ್ನ ಮಕ್ಕಳಿಗೆ ಹೇಳ್ಬೇಕಾದ್ರೆ ಚಿತ್ರಗಳನ್ನ ತೋರಿಸಿ. ನಾವು ಯಾವಾಗ್ಲೂ ಅದನ್ನ ಹೊರಗೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ. ಚಿತ್ರ ತೋರಿಸೋದು, ಚಿತ್ರ ತೋರಿಸಿದಾಗ ಆ ಚಿತ್ರ ಮೊದಲು ತಲೆಯಲ್ಲಿ ಉಳಿಯುತ್ತೆ, ಅದು ಗಟ್ಟಿ ಆಗುತ್ತೆ, ನಂತರ ಪದ ಬರುತ್ತೆ. ಮೊದಲು ಪದ ಬಂದ್ರೆ ನಂತರ ಚಿತ್ರ ಬಂದ್ರೆ ಈ ಕನ್ಫ್ಯೂಷನ್ಗಳು ಅವ್ರಿಗಿರುತ್ತೆ. ಆದಷ್ಟು ಮಟ್ಟಿಗೆ ಈ ಆಡಿಯೋ ವಿಜುವಲ್ ಸಾಮಗ್ರಿಗಳಿದ್ರಂತೂ ಬಹಳ ಒಳ್ಳೇದು. ನಿಮ್ಗೆ PPT ಅದೆಲ್ಲ ಮಾಡ್ಲಿಕ್ಕಾದ್ರೆ, ತೋರಿಸ್ಲಿಕ್ಕಾದ್ರೆ ಅದರಷ್ಟು ಉತ್ತಮವಾದ ಒಂದು ವಿಧಾನವೇ ಇಲ್ಲ ಕಲಿಸ್ಲಿಕ್ಕೆ. ಹಿಂದೆ ಹೋದ್ರೆ ಚಾರ್ಟ್ಗಳು ಬರುತ್ತಲ್ವಾ, ಚಾರ್ಟ್ ತಗೊಂಡು ಹೋಗೋದು, ತೋರಿಸೋದು, ನೋಡಿ ಇದು ಹುಲ್ಲು, ಇದು ಹಾಲು. ಆ ಚಿತ್ರ ಮೊದಲು ತಲೆಯಲ್ಲಿ ಕೂತ್ಕೊಳ್ಳಿ, ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪದ ತಲೆಯಲ್ಲಿ ಕೂತ್ಕೊಳ್ಳಿ ಅಂತ. ನನಗೆ
ಎಷ್ಟು ಆಶ್ಚರ್ಯ ಆಯ್ತು, ಈ ಮಗು ಯಾಕಪ್ಪ ಕನ್ಫ್ಯೂಷನ್ ಆಗುತ್ತೆ, ಹಾಡುಗಳು ಒಂದೇ ಆಗುತ್ತಾ ಅಂತ. ಆ ನಂತರ ನಾನು ಯೋಚಿಸ್ದೆ, ಹೌದಲ್ವಾ, ಬಲಿಬೇಕಾದ್ರೆ ಅವೇ ಅಕ್ಷರಗಳೇ, ಅವೇ ಕಾನ್ಸನೆಂಟ್ಸ್, ಅವೇ ವ್ಯಂಜನಗಳನ್ನ ಬಳಸೋದು ಆಗ್ತಿರ್ಬೋದು ನಿಜವಾಗ್ಲು ಆ ತರಹದಲ್ಲಿ. ಅಂದ್ರೆ ನಾವು ಕಲಿತಾ ವಿಧಾನಕ್ಕೂ ಈ ಮಕ್ಕಳು ಕಲಿಬೇಕಾದ ವಿಧಾನಕ್ಕೂ ಬಹಳಷ್ಟು ಅಂತರ ಇದೆ. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವರ ಹಿನ್ನೆಲೆ ಏನಿದೆ, ಅವ್ರು ಹೇಗೆ ಕಲಿತಾ ಇದ್ದಾರೆ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಬರೋದ ಕಷ್ಟ ಏನಂದ್ರೆ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳನ್ನ ಮಕ್ಕಳಿಗೆ ನಾವು ಬಾಯಿಪಾಠ ಮಾಡಿಸಲೇಬೇಕು, ಬೇರೆ ಮಾರ್ಗನೇ ಇಲ್ಲ. ರಾಮ ಶಬ್ದ, ಮರ ಶಬ್ದ ಬಾಯಿಪಾಠ ಮಾಡಿಸಲೇಬೇಕು. ಅದನ್ನ ಹಿಂದಿಯಲ್ಲಿ ನಿಮ್ಗೆ ಹೇಳ್ಕೊಡ್ಲಿಕ್ಕೂ ಕಷ್ಟ ಆಗುತ್ತೆ, ಯಾಕೆಂದ್ರೆ ಹಿಂದಿನಲ್ಲಿ ಕನ್ನಡದಲ್ಲಿರೋ ಅಷ್ಟು ವಿಭಕ್ತಿಗಳಿಲ್ಲ. ಮುಜೆ ಬುಲಾವ ಮುಜೆ ದೇದೋ, ನನ್ನನ್ನು ಕರಿ ನನಗೆ ಕೊಡು, ಎರಡು ಒಂದೇ. ಆ ವ್ಯತ್ಯಾಸಗಳನ್ನ ಅವರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಹೀಗಾಗುತ್ತೆ ಅಂತ. ಅದಾದ ನಂತರ ಮಕ್ಕಳು ಕೇಳ್ತಾರೆ, ಕಾಗದದಲ್ಲಿ ಅಂತೀರಾ, ಊರುದಲ್ಲಿ ಯಾಕೆ ಅನ್ನೋದಿಲ್ಲ, ಊರಿನಲ್ಲಿ ಯಾಕೆ ಹೇಳ್ತೀರಾ, ಈ ತರದ ಪ್ರಶ್ನೆಗಳು ಬರ್ತವೆ ಮಕ್ಕಳಿಗೆ. ಆಗ ಅವ್ರಿಗೆ ಒಂದು ಸಣ್ಣ ಟ್ರಿಕ್ ನೀವು ಹೇಳಬೇಕು. ಆ ಪದದ ಕೊನೆಯಲ್ಲಿ ಯಾವ ಸ್ವರ ಇದೆಯಲ್ಲ ಅದ್ರ ಮೇಲೆ ಈ ವಿಭಕ್ತಿ ಅನ್ವಯವಾಗುತ್ತೆ. ನೀವು ಮನೆ ಅಂತಂದ್ರೆ ಏಕಾರ ಅಂತ, ಎ ಅನ್ನೋದು ಅದರಲ್ಲಿ ಎಣ್ಣಲ್ಲಿ ಬಂತು, ಊರು ಅಂದಾಗ ಹೂ ಬಂತು, ಕಾಗದ ಅಂದಾಗ ಆ ಬಂತು. ಅಷ್ಟು ನಮ್ಮಲ್ಲಿ ಒಂದು 3-4 ಇರೋದು. ನೀವು ಸಂಸ್ಕೃತದಲ್ಲಿ ನೋಡಿದ್ರೆ ಇಷ್ಟಿಷ್ಟಪ್ಪ ಪುಸ್ತಕಗಳಿರುತ್ತವೆ. ಅಕಾರ ಅಂತ ಸ್ತ್ರೀಲಿಂಗ, ಇಕಾರ ಅಂತ ಪುಲ್ಲಿಂಗ, ಒಕಾರ ಅಂತ ನಪುಂಸಕಲಿಂಗ ಅಂತ ಹೇಳಿ ಒಂದು ದೊಡ್ಡ ಲಿಸ್ಟ್ ಇರುತ್ತೆ ಅವ್ರಿಗೆ ವಿಭಕ್ತಿ ಪ್ರತ್ಯಯಗಳದ್ದು. ನಮಗ್ ಹಾಗಿಲ್ಲ. ಇಷ್ಟ 4-5 ಕತ್ಕೊಂಡ್ಬಿಟ್ರು ಅಂದ್ರೆ ಮಕ್ಕಳಿಗೆ ಮಾತಾಡ್ಸಿ ನನಗೆ ಈ ತರದ ಒಂದು ಸಮಸ್ಯೆ ಬರ್ಬೋದು ಅಂತ ಆ ಮಕ್ಕಳು ಕೇಳಿದಾಗಲೇ ಗೊತ್ತಾಗಿತ್ತು. ಯಾಕಂದ್ರೆ ಮಾತಿನಲ್ಲಿ ನಮ್ಗೆ ಬಂದ್ಬಿಡುತ್ತೆ. ನಾವು ಮನೆಯಲ್ಲಿ ಅಂತ ನಮ್ಗೆ ಯಾರು ಮನೆಯಲ್ಲಿ ಅಂತಾನೆ ಹೇಳಿರ್ತಾರೆ, ಊರಿನಲ್ಲಿ ಅಂತಾನೆ ಮಾತಾಡಿರ್ತಾರೆ. ಸಹಜವಾಗಿ ಅದನ್ನ ನಾವು ತಗೊಂಡ್ಬಿಟ್ಟಿರ್ತೀವಿ ನಮ್ಮ ಮನಸ್ಸಿಗೆ. ಆ ಮಕ್ಕಳಿಗೆ ಆ ಒಂದು ಅನುಕೂಲ ಇಲ್ಲ. ಅದನ್ನ ನಾವು ಮನಗಾಣ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಬರೀ ಸಮಸ್ಯೆಗಳೇ ಹೇಳೋದಲ್ಲ, ನಮ್ಮ ಕನ್ನಡದ ಶಕ್ತಿ ಕೂಡ ಹೇಳ್ಬೇಕು. ನೀವು ನೋಡಿ, ಕನ್ನಡದಲ್ಲಿ ನಮಗೆ 3 ಲಿಂಗಗಳು, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಬಹಳ ಸುಲಭ. ಹೆಂಗಸರೆಲ್ಲ ಸ್ತ್ರೀಲಿಂಗ, ಗಂಡಸರೆಲ್ಲ ಪುಲ್ಲಿಂಗ, ಜೀವ ಇಲ್ಲ ನಿರ್ಜೀವರೆಲ್ಲ ನಪುಂಸಕಲಿಂಗ. ಗಾಡಿ ಆಲಿ ಅಂತ ನಾವ್ ಎಂದೂ ಹೇಳಲ್ಲ, ಬಸ್ ಬರ್ತಾ ಇದ್ದಾಳೆ ಅಂತ ನಾವ್ ಹೇಳೋದಿಲ್ಲ. ಮರಾಠಿ ಮಕ್ಳಿಗೆ ನಾನು ಹೇಳ್ತಿದ್ದೆ, ನೋಡಿ ಎಷ್ಟು ಕಷ್ಟ ನಿಮಗ್ ಬರುತ್ತೆ, ನಮಗ್ ಮಾತಾಡ್ಬೇಕಾದ್ರೆ ನಾವ್ ಏನ್ ಹೇಳ್ಬೇಕು ಅದನ್ನ. ಈ ಕಷ್ಟ ಇಲ್ಲ ನಿಮ್ಗೆ, ಬರೀ ಪ್ರಾಣಿಗಳನ್ನಷ್ಟೇ ನಾವು ಜೀವ ಇತ್ತು ಅದನ್ನು ಹೇಳ್ಬೇಕು. ಅವ್ರ ಹತ್ರ ಮತ್ತೆ ಬರುತ್ತೆ ಅಂತ ಯಾಕೆ ಹೇಳ್ತೀರಾ? ಮಕ್ಕಳು ಬಹಳ ಚುರುಕಿರ್ತಾರೆ, ಅವ್ರು ಎಲ್ಲಾ ಪಾಸಿಬಿಲಿಟೀಸ್ ನಾವು ಯೋಚಿಸ್ಬೇಕಾಗುತ್ತೆ. ಪ್ರಾಣಿಗಳು ಜೀವ ಇದ್ರೂ ನಪುಂಸಕಲಿಂಗವೇ, ಅದು ಬಿಟ್ರೆ ಈ ತರಹ. ಅದರಿಂದ ನಿಮಗೆ ತುಂಬಾ ಸುಲಭ ಲಿಂಗವನ್ನ ಗುರುತಿಸೋದು ಕನ್ನಡದಲ್ಲಿ ಬಹಳ ಬಹಳ ಸುಲಭ. ಇದನ್ನ ಅವ್ರಿಗೆ ಹೇಳ್ಬೇಕಾಗುತ್ತೆ. ಅದಾದ ನಂತರ ಏನ್ ಬರೀತೀವೋ ಅದನ್ನೇ ಹೋಗ್ತೀವಿ ನಾವು. ಬರೆಯೋದು ಓದೋದ್ರಲ್ಲಿ ವ್ಯತ್ಯಾಸ ಇಲ್ಲ. ಈಗ ಹಿಂದಿಯಲ್ಲಿ ಏನಾಗುತ್ತೆ ಅಂದ್ರೆ ಅವರು ದೇವನಾಗರಿ ಲಿಪಿಯನ್ನ ತಗೊಂಡಿರೋದು, ಅವರಿಗೆ ಎ ಐ ಓ ಇಲ್ಲ. ಅವರಿಗೆ ಹ್ರಸ್ವದ ಏಕಾರ, ಹ್ರಸ್ವದ ಓಕಾರ ಅವರಲ್ಲಿ ಇಲ್ಲ. ಅವರು ಮೆಹನತ್ ಅನ್ನೋದನ್ನು ಒಂದೇ ತರ ಬರೀತಾರೆ, ಮೇಲ ಅನ್ನೋದನ್ನು ಒಂದೇ ತರ ಬರೀತಾರೆ. ಆದ್ರೆ ನಮ್ಗೆ ಆ ತರ ಇಲ್ಲ. ನಮ್ಗೆ ಮೇ ಇದೆ, ಎ ಇದೆ. ಇದು ನಮ್ಮ ಒಂದು ಶಕ್ತಿ ಅನ್ನೋದನ್ನ, ವೈಶಿಷ್ಟ್ಯ ಅನ್ನೋದನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅದಾದ ನಂತರ ಸಣ್ಣ ಸಣ್ಣ ಪ್ರಾಸ. ನೋಡಿ, ಪ್ರಾಸಕ್ಕೆ ಮನಸ್ಸೋದವರೇ ಇಲ್ಲ ಯಾರೇ ಆಗ್ಲಿ. ನಾನು ನನ್ನ ವಿದ್ಯಾರ್ಥಿಗಳು ಈಗ ಕಲಿಕೆಗೆ ವಯಸ್ಸು 40ರಿಂದ 60 ಅವರ ವಯೋಮಾನ ಇರೋದು. ನಾನು ಅನ್ಕೊಳ್ತಾರೆ, ಇಷ್ಟು ದೊಡ್ಡವರಿಗೆ ನಾನು ಶಿಶುಗೀತೆಗಳನ್ನ ಹೇಳ್ಬಹುದಾ, ಚೆನ್ನಾಗಿ ಅನಿಸಬಹುದಾ? ಸಮಸ್ಯೆ ಆಯ್ತು. ನಾನು 1, 2 ಬಾಡಲೆ ಹರಡು ಅಂದ ತಕ್ಷಣ ಮೊಬೈಲ್ ನಲ್ಲಿ ಎಲ್ಲರೂ ಎಷ್ಟು ಸಂತೋಷದ 1, 2 ಬಾಡಲೆ ಹರಡು ತಕ್ಷಣ ಕಲಿತ್ಕೊಂಡ್ರು. ಅಂದ್ರೆ ನೋಡಿ, ಅವರು ಅವಾಗ ವಿದ್ಯಾರ್ಥಿಗಳು ಆ ಮಗುವಿನ ಮನಸ್ಸನ್ನ ಕಕ್ಕು ಬಿಡ್ತಾರ ಅವಾಗ. ಅದರಿಂದ ಆತರ ನಾವೇನು ಹಿಂಜರಿಯೋದು ಬೇಡ. ಅವ್ರಿಗೂ ಅದನ್ನೆಲ್ಲ ಹೇಳ್ಕೊಡ್ಬೋದು ನಾವು, ಅವರು ಅದನ್ನ ಕಲಿತಾರೆ. ಹಾಗೆ ಅವ್ರು ಒಂದ್ಸರ್ತ ಮಗುವಿನ ಮನಸ್ಸಿಗೆ ಹೋದ್ರೆ ಅವ್ರು ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ ಆಗೋದು. ವಯಸ್ಸಿನ ಒಂದು ಯಾವುದೇ ಪರಿಗಣನೆ ಇಲ್ಲದೆ ನೀವು ಈ ತಂತ್ರಗಳನ್ನ ಅವರಲ್ಲಿ ನೀವು ಬಳಸಬಹುದು. ಭಾಷೆ, ಶಬ್ದಗಳನ್ನ ಕಲಿಸೋದು, ಸಂಖ್ಯೆಗಳನ್ನ ಕಲಿಸೋದು, ಇದನ್ನೆಲ್ಲ ಮಾಡ್ಬೋದು. ಚಿಕ್ಕ ಚಿಕ್ಕ ವಾಕ್ಯಗಳು, ಮಳೆ ಬಂತು ಮಳೆ, ತೊಳೆದು ಹೋಯ್ತು ಹೊಳೆ, ಸಾಕು. ಇಷ್ಟು ಹೇಳ್ಬಿಟ್ರೆ ತುಂಬಿ ಹರಿದಿದ ಹೊಳೆ. ಅವರೇ ಇನ್ನೊಂದು ಸಹ ಹೇಳ್ತಾರೆ. ನೀವು 2 ಹೇಳ್ಕೊಡಿ, ಮುಂದಿನ ನಾವು ಹೇಳ್ತಾರೆ. ಬಾ ಎಂದರು ನನ್ನ ತಂದೆ, ಆಟವ ಬಿಟ್ಟು ಓಡುತ್ತ ಬಂದೆ. ಸಣ್ಣ ಸಣ್ಣ ಮಾತುಗಳು. ಹೋಳಿಗೆಯಲ್ಲಿ ಪೂರಣ, ಕಟ್ಟು ಬಾಗಿಲಿಗೆ ತೋರಣ. ನಾನು ಇದನ್ನ ಬರ್ದಿದ್ದು ಈಗ ನಿಮ್ಗೆ ಹೇಳ್ಬೇಕು ಅಂತ. ಇದು ನನ್ನ ಊಟದ ತಟ್ಟೆ, ಮೇಜಿನ ಮೇಲೆ ಇದನ್ನು ಇಟ್ಟೆ. ಇಷ್ಟು ಹೇಳಿ ತುಂಬಿತು ನನ್ನೆಯ ಹೊಟ್ಟೆ ಅಂತ ತಾವೇ ಹೇಳ್ತಾರೆ. ಓಡುತ್ತಾ ಆಡುವ ಆಟ, ಸೇರುತ್ತಾ ಕಲಿಯುವ ಪಾಠ, ಮರದ ಮೇಲೆ ಹಕ್ಕಿ ಆಗಸದ
ಅಕ್ಷರದಲ್ಲಿ ಚುಕ್ಕಿ ಎಷ್ಟು ಮಾಡ್ಬೋದು ನೀವು, ಮಕ್ಕಳಿಗೆ ನೆನಪಿನಲ್ಲಿ ಉಳಿಯುತ್ತೆ, ಮತ್ತೆ ಎಲ್ಲ ಶಬ್ದ ಭಂಡಾರವೂ ಅವೃದ್ಧಾಗುತ್ತೆ. ಆ ತರಹದಲ್ಲಿ ನಾವು ಮಾಡ್ಕೊಂಡು. ಇನ್ನು ಬಹಳ ಕಷ್ಟದ ಭಾಗ ಕನ್ನಡ ಕಲಿಕೆಯಲ್ಲಿ ಅಂತಂದ್ರೆ ಕ್ರಿಯಾಪದ. ಎಷ್ಟು ತರಹದ ಕ್ರಿಯಾಪದಗಳು ನಮ್ಮಲ್ಲಿ. ಹೋದೆ, ಹೋಗಿದ್ದೆ, ಹೋಗ್ಬೋದಾಗಿತ್ತು, ಹೋಗ್ತೀನಿ, ಹೋಗ್ಬಾರ್ದು, ಎಷ್ಟು ಪದಗಳು ಅದರಲ್ಲಿ. ಹೋದ್ವಿ, ಹೋಗುತ್ತಾರೆ, ಬಹಳ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಹೋಗು ಅನ್ನುವ ಒಂದು ಕ್ರಿಯಾಪದ. ಈ ಕಡೆಯಲ್ಲೆಲ್ಲ ನೀವು ನಾನು, ಅವನು, ಅವಳು ಹೀಗೆಲ್ಲ ಬದಿಯೋದು. ಆ ಕಡೆ ಎಲ್ಲಾನು ಬೇರೆ ಬೇರೆ ಹೋಗುತ್ತಾಳೆ ಸೇರಿಸ್ಲಿಕ್ಕೆ ಹೇಳೋದು ಮಕ್ಕಳಿಗೆ. ಒಂದು ಭವಿಷ್ಯತ್ ಕಾಲದಲ್ಲಿ, ಒಂದು ಭೂತ ಕಾಲದಲ್ಲಿ, ಒಂದು ವರ್ತಮಾನ ಕಾಲದಲ್ಲಿ, ಲಿಂಗದಲ್ಲಿ, ಅದೇ ಅವನು ಅವಳು ಅಂದಾಗ ಲಿಂಗದಲ್ಲಿ. ಅದನ್ನ ಅವರಿಗೆ ನೀವು ಮಾಡಿಸಿ ಒಂದು 10-12 ಟೆಸ್ಟ್ ಕೊಟ್ಬಿಡ್ಬೇಕು. ಅವರಿಗೆ ಬರೀರಿ ಅಂದ್ರೆ ಕಷ್ಟ ಆಗುತ್ತೆ. ಅದು ನಿಮ್ಮ ಕೆಲಸ, ಅದು ನೀವು ಮಾಡಬೇಕು. ಪೇಪರ್ಸ್ ನ ವರ್ಕ್ ಶೀಟ್ಸ್ ನ ನೀವು ಮಾಡ್ಬೇಕು. ಮಾಡಿ ಕೊಟ್ಟಾಗ ಅವರು ಚಕ್ 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 ಅಂತ ಅದನ್ನ ಸೇರಿಸ್ತಾರೆ, ನೆನಪಿಟ್ಕೊಳ್ತಾರೆ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಕನ್ನಡದ ಕಲಿಕೆಯನ್ನ ಆಸಕ್ತಿದಾಯಕವನ್ನಾಗಿ ಮಾಡ್ಬೋದು, ಮಕ್ಕಳಲ್ಲಿ ಹುರುಪನ್ನ ಹುಟ್ಟಿಸ್ಬೋದು ಅಂತ ನನ್ಗನ್ಸುತ್ತೆ. ಇನ್ನು ಸಾಕಷ್ಟು ವಿಷಯಗಳು ಹಂಚ್ಕೊಳ್ಳಿಕ್ಕಿವೆ, ಆದ್ರೆ ಈಗ ನಮ್ಗೆ ಸಮಯದ ಅಭಾವ ಇದೆ. ಇದನ್ನೆಲ್ಲ ನೀವು ನೋಡಿರ್ಬೋದು, ನಾನೇನು ಒಂದು ಹೊಸ ಹೇಳ್ತಿದ್ದೀನಿ ಅಂತ ಅಲ್ಲ. ಈ ತರದ ಕೆಲವು ಮಾತುಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಅವರು ಕಲಿತಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ಕಲಿತೀವಿ. ಮೊನ್ನೆ ನನಗೆ ಗೀತಾ ಮೇಡಮ್ ಹೇಳ್ತಾ ಇದ್ರು, ಮೇಡಮ್ ಇಷ್ಟು ವರ್ಷ ಕನ್ನಡ ಕಲಿಸಿ ನಾನು ಕನ್ನಡವನ್ನ ಕಲಿತೆ. ಬಹಳ ನಿಜ ಅದು. ನಾವು ಅದನ್ನ ಕಲಿತೀವಿ, ಹೆಚ್ಚು ಸರಿಯಾಗಿ, ಹೆಚ್ಚು ಸಿಸ್ಟಮೆಟಿಕ್ ಆಗಿ ಕಲಿತೀವಿ. ನಾವು ನಮ್ಗೆ ಏನೋ ಒಂದು ಬಂದ್ಬಿಟ್ಟಿರುತ್ತೆ, ಅದನ್ನ ಸರಿಯಾಗಿ ಅಳವಡಿಸ್ಕೊಳ್ತೀವಿ. ಹಾಗಾಗಿ ಮಕ್ಕಳ ಜೊತೆ ನಾವು ಕಲಿಯೋಣ, ಮಕ್ಕಳಿಗೂ ಕಲಿಸೋಣ. ಮತ್ತೆ ಈ ಕಲಿಯುವಿಕೆಯ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದನ್ನ ನಿರಂತರವಾಗಿ ಆನಂದದಾಯಕವಾಗಿ ಮಾಡೋಣ ಅಂತ ನನ್ಗನ್ಸುತ್ತೆ. ನೀವು ಬೇರೆ ಏನೇ ಸಂದೇಹಗಳು ಏನಿದ್ರು ನೀವು ನನ್ನನ್ನು ಯಾವಾಗ ಬೇಕಾದ್ರೂ ನನ್ನನ್ನ ಸಂಪರ್ಕಿಸಬಹುದು. ಯಾಕಂದ್ರೆ ಕನ್ನಡ ಕಲಿಯೋದು, ಕನ್ನಡ ಕಲಿಸೋದು ನನ್ನ ಒಂದು ಅತಿ ಪ್ರೀತಿಯ ಹವ್ಯಾಸ. ಅದರಿಂದ ನಾನು ಯಾವಾಗಲೂ ನಿಮಗೆ ರೆಡಿಲಿ ಅವೈಲಬಲ್ ಅಂತ ಲಭ್ಯವಾಗಿರ್ತೀನಿ. ನಿಮ್ಮೆಲ್ಲರಿಗೂ ನಾನು ಮತ್ತೆ ಮತ್ತೆ ನನ್ನ ಅಭಿನಂದನೆಗಳನ್ನ ಹೇಳ್ತೀನಿ. ಈ ನೀವು ಶಿಕ್ಷಕರು ಏನಿದ್ದೀರಲ್ಲ, ನೀವು ಬೆನ್ನೆಲುಬಾಗಿ, ಆಧಾರ ಸ್ತಂಭವಾಗಿ ಇರ್ತಕ್ಕಂಥವ್ರು ಚಿನ್ನರ ಬಿಂಬಕ್ಕೆ. ನಿಮ್ಮ ಆಸಕ್ತಿ ಹೀಗೆ ಮುಂದುವರಿಯಲಿ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಧನ್ಯವಾದಗಳು ಮೇಡಮ್. ನಾವು ಅಲ್ಲ, ಈಗ ಉಮಾ ಮೇಡಮ್ ಮತ್ತು ಪದ್ಮಶ್ರೀ ಮೇಡಮ್ ಅವರಿಗೆ ನಾವು ವಿನಂತಿ ಮಾಡಿದ್ದೇನೆ, ಅವರು 3 ಶಿಬಿರಗಳನ್ನ ಒಟ್ಟು ಮಾಡಿ, ಅಂದ್ರೆ ಒಂದು ರೀಜನ್ ತರ ಮಕ್ಕಳನ್ನ ಒಟ್ಟು ಮಾಡಿ ಅವರ ಇಬ್ಬರ ಉಪನ್ಯಾಸಗಳನ್ನ ಅಥವಾ ತರಬೇತಿ ಶಿಬಿರದ ರೀತಿಯಲ್ಲಿ ನಾವು ಇಡುವ. ಮತ್ತೆ ಒಂದು ದಿನ ಉಮಾ ಮೇಡಮ್ ಆನ್ಲೈನ್ ಅಲ್ಲಿ ಕೂಡ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ಟೀಚರ್ಸ್ಗೋಸ್ಕರ ಆನ್ಲೈನ್ ಅಲ್ಲಿ ಕೂಡ ಅವರನ್ನ ಕರೆಯುವ ಅಂತ ಹೇಳ್ತಾ ಮತ್ತೊಮ್ಮೆ ಬಹಳ ಸುಂದರವಾದ ಸಣ್ಣ ಸಣ್ಣ ವಾಕ್ಯಗಳನ್ನ ಹೇಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಮತ್ತೆ ನೋಡಿ ಅವ್ರು ಹೇಳಿದ ಆ ಪ್ರಶ್ನೆಗಳು, ನಲ್ಲಿ ಯಾಕೆ, ದಲ್ಲಿ ಯಾಕೆ, ಇದೆಲ್ಲ ನಿಮ್ಮ ಮಕ್ಕಳು ಕೇಳುವುದಿಲ್ಲ. ಅಂದ್ರೆ ಚಿನ್ನರ ಬಿಂಬದ ಮಕ್ಕಳಿಗೆ ಗೊತ್ತೇ ಆಗುದಿಲ್ಲ. ಆದ್ರೆ ಸರ್ಟಿಫಿಕೇಟ್ ಕೋರ್ಸ್ ಮಾಡುವಾಗ ನಮ್ಗೆ ಇಂಥ ತುಂಬಾ ಸವಾಲುಗಳು ಬರ್ತವೆ. ಯಾಕಂದ್ರೆ ಅವರು ತುಂಬಾ ತಿಳ್ಕೊಂಡಿರ್ತಾರೆ, ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ಶಿಕ್ಷಕರು ತಯಾರಿರ್ಬೇಕಾಗ್ತದೆ ಉತ್ತರವನ್ನ ಹೇಳುವುದಕ್ಕಾಗಿ. ಸೊ ಅದರಿಂದ ಎಲ್ಲ ಶಿಕ್ಷಕರಲ್ಲಿ ಆ ಒಂದು ಯಾರು ಪ್ರಶ್ನೆ ಕೇಳಿದ್ರು ಕೂಡ ನಾವು ಉತ್ತರಿಸುವ ರೀತಿ ನಮ್ಗೆ ಗೊತ್ತಿರಬೇಕು. ಗೀತಾ ಅವರು ಮತ್ತು ನಾವು ಈ ವಿಷಯದಲ್ಲಿ ತುಂಬಾ ಚರ್ಚೆ ಮಾಡ್ತಾ ಇರ್ತೇವೆ ಯಾವಾಗ್ಲೂ ಕೂಡ. ಮತ್ತೊಮ್ಮೆ ಉಮಾ ಮೇಡಮ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಮುಂದಿನ ಭಾಗದಲ್ಲಿ ಕನ್ನಡ ಭಾಷೆಯಲ್ಲಿ ಬೋಧನೆಯ ಕುರಿತು ಈಗಾಗಲೇ ನಾವು ಬೆಳಗ್ಗೆಯಿಂದ ಸರ್ನ ಮಾತುಗಳನ್ನ ಕೇಳ್ತಾ ಬಂದೆವು. ಈಗ ಅವರಿಗೆ 2 ಜವಾಬ್ದಾರಿ ಇದೆ. ಮುಂದಿನ ಭಾಗದಲ್ಲಿಯೂ ಅವರಿಗೆ ಕೆಲಸ ಇದೆ, ಇಲ್ಲಿಯೂ ಕೆಲಸ ಇದೆ. ಸರ್, ಈಗ ಶಿಕ್ಷಕರನ್ನ ಕುರಿತು ತಾವು ಕೆಲವು ಮಾತುಗಳನ್ನ ಆಡಬೇಕು ಅಂತ ವಿನಂತಿಸ್ತಾ ಇದ್ದೆ. ಎಲ್ಲರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಆರಂಭವಾದಂತಹ ಒಂದು ಚಿನ್ನರ ಬಿಂಬದ ಶಿಕ್ಷಕರ ತರಬೇತಿ ಶಿಬಿರ 3 ಗಂಟೆ ಆಯಿತು. 3 ನಿಮಿಷಗಳಲ್ಲಿ ನಾನು ಮಾತನ್ನ ಮುಗಿಸ್ತೇನೆ. ಅತ್ಯಂತ ಯಶಸ್ವಿಯಾದಂತಹ ಒಂದು ತರಬೇತಿ ಶಿಬಿರ ಇವತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಹಳ ಸೊಗಸಾಗಿ ಸಮಾಲೋಚನಾ ಪರವಾದ ಮಾತುಗಳನ್ನು ಆಡಿ ಶಿಕ್ಷಕರಲ್ಲಿ ವಸತಿಗೆ ಜಿಗ್ಗು ಹಾಗೆ ಮಾಡಿದಂತಹ ಇಬ್ಬರು ಅಕ್ಕಂದಿರಿಗೆ ನಾವು ಋಣಿಗಳಾಗಿದ್ದೇವೆ. ಅವರ ಒಂದು ವಿಷಯ ಜ್ಞಾನ ಇದೆ, ಅದು ಬಹಳ ಮಹತ್ವದ್ದು. ಶಿಕ್ಷಣ ಯಾವ ರೀತಿಯಲ್ಲಿ ಹೊಸ ತಲೆಮಾರನ್ನು ನಾವು ಸೃಷ್ಟಿಸಬೇಕೆನ್ನೋದನ್ನ ಬಹಳ ಸೊಗಸಾಗಿ ಅವರು ಮಾರ್ಗದರ್ಶನದ ಮಾತುಗಳನ್ನು ಆಡಿದರು. ಉಮಾ ಮೇಡಮ್ ಅವರು ಕಳೆದ ಅನೇಕ ದಶಕಗಳಿಂದ ಬೇಂದ್ರೆ ಅವರ ಕುರಿತು ಆನಂದ್ ಅವರು ಬಂದಿದ್ದಾರೆ. ಕನ್ನಡವು ಕನ್ನಡಿಸುತ್ತಿರಬೇಕು ಎನ್ನುವ ಹಾಗೆ ಅವರು ಕನ್ನಡದ ದೀಕ್ಷೆಯನ್ನ ಕೊಡ್ತಾ ಬಂದವರು. ಆವಾಗ ಆನಂದ ಚಂದ್ರಗೌಡ ನಾಡಿನ ಹಿರಿಯ ಕವಿಗಳು ಅವರಿಗೆ ಹೇಳ್ತಾ ಇದ್ದೆ, ನಾನು ಕಳೆದ 23 ವರ್ಷಗಳಿಂದ ಮುಂಬೈಯಲ್ಲಿ
ಒಂದು ದೊಡ್ಡ ಕನ್ನಡ ಕ್ರಾಂತಿಯನ್ನ ಮಾಡಿದಂತಹ ಒಂದು ಸಂಸ್ಥೆ ಇದೆ ಚಿನ್ನಾರಿ ಬೆಂಬಲ. ನಾನು ಹುಬ್ಬಳ್ಳಿ, ಧಾರವಾಡ, ನಾನು ಬೇರೆ ಬೇರೆ ಕಡೆಗೆ ಹೋದಾಗಲೆಲ್ಲ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಧಾರವಾಡದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ಮುಂಬೈಯಲ್ಲಿ ಮುಂದಿನ 50 ವರ್ಷಗಳಿಗೆ ಕನ್ನಡಕ್ಕೆ ಹಿನ್ನಡೆ ಆಗೋದಿಲ್ಲ. ಅದಕ್ಕೆ ಕಾರಣ ಇದ್ರೆ ಚಿನ್ನಾರಿ ಬೆಂಬಲ, ಒಂದು ಕಲ್ಪವೃಕ್ಷವನ್ನ ನೆಟ್ಟಂತಹ ಒಂದು ಸಂಸ್ಥೆ. ಹೋದಲ್ಲಿ ಚಿನ್ನಾರಿ ಬೆಂಬಲದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅಂತಹ ಒಂದು ಕನ್ನಡವನ್ನ ಬಹುಕಾಲ ಮುನ್ನಡೆಸುವಂತಹ ಒಂದು ಸಂಸ್ಥೆಯ ಒಂದು ಕಂಬಗಳಾಗಿ ನೀವಿದ್ದೀರಾ. ತಾವು ಕನ್ನಡವನ್ನ ಮುನ್ನಡೆಸಬೇಕಾದಂತಹ ಹೊಸ ತಲೆಮಾರನ್ನ ಮಾರ್ಗದರ್ಶನ ಮಾಡಬೇಕಾದಂತಹ ಗುರುತರವಾದ ಜವಾಬ್ದಾರಿ ಇದೆ ಎನ್ನುವಂತಹ ಅರಿವು ನಿಮಗೆ ಮೂಡಿದ್ರೆ ಬಹುಶಃ ಅದು ಸಾರ್ಥಕ ಅಂತ ಅನ್ಕೊಂಡು ಇವತ್ತು ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಮಾತನಾಡ್ತೇನೆ. ಪ್ಲೇಟೋ ನೆನಪಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಗ್ರೀಸ್ ದೇಶದ ತತ್ವಶಾಸ್ತ್ರಜ್ಞ. ಅವನು ಒಂದು ಶಾಲೆಯನ್ನ, ಒಂದು ಅಕಾಡೆಮಿಯನ್ನ ಆರಂಭ ಮಾಡಿದ್ದ. ಅಕಾಡೆಮಿ ಎನ್ನುವಂತಹ ಪದವೇ ಅದು ಗ್ರೀಕ್ ಭಾಷೆಯ ಪದ ಅಂತ ತಮಗೆಲ್ಲ ಗೊತ್ತಿದೆ. ಅವನು ಅಲ್ಲಿ 3 ರೀತಿಯ ತರಗತಿಗಳಿದ್ವು. 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ. 1ನೇ, 2ನೇ, 3ನೇ ಹೀಗೆ ಬರಿಬಾರದು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀವಿ. 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆತ ಜ್ಞಾನಿಗಳು ಅಂತ ಕರೀತಾರೆ. ಒಂದು ಬೋರ್ಡ್ ಹಾಕಿದ್ದಾನೆ, 1ನೇ ತರಗತಿ ಜ್ಞಾನಿಗಳು. 2ನೇ ತರಗತಿಯವರನ್ನ ಸೀಕರ್ಸ್ ಅಂದ್ರೆ ಅನ್ವೇಷಕರು. 3ನೇ ತರಗತಿಯ ವಿದ್ಯಾರ್ಥಿಗಳನ್ನ ದಡ್ಡರನ್ನು ಹಾಗೆ ಅಜ್ಞಾನಿಗಳು ಅಂತ ಹೆಸರಿಟ್ಟಿದ್ದಾರೆ. ಕೇಳ್ತಾರೆ, ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನ ಜ್ಞಾನಿಗಳು ಅಂತ ಹೇಳ್ತಾ ಇದ್ರು. ಗೆಳೆಯರೆಲ್ಲ ಕೇಳ್ತಾ ಇದ್ರಂತ. ಗೆಳೆಯರೆಲ್ಲ ಬಹಳ ಹೋಮರ, ಅವರು ಇವರೆಲ್ಲ ಬಹಳ ಆತ್ಮೀಯ ಗೆಳೆಯರು. ಒಬ್ಬರು ಹೇಳ್ತಾರೆ ಹೋಮರಿಗೆ, ಡಾಂಟೆಗೆ ಅಂತ, ಆ ತರದ ಮಿತ್ರರೆಲ್ಲ ಇರ್ತಾರೆ. ಆವಾಗ ಇದು ನನ್ನ ಅನುಭವಕ್ಕೆ ಬಂದ, ನನ್ನ ಅಕಾಡೆಮಿಯಲ್ಲಿ ಈಗಾಗಲೇ ಮೇಡಮ್ ಹೇಳಿದ್ರು, ನನ್ನ ಅನುಭವಕ್ಕೆ ಬಂದಂತಹ ವಿಷಯ. ನಾನು 1ನೇ ತರಗತಿಯ ವಿದ್ಯಾರ್ಥಿಗಳನ್ನ ಜ್ಞಾನಿಗಳು ಅಂತ ಕರೆದೆ. ಅವರು ಅದೊಂದು ಮುಕ್ತ ವಿದ್ಯಾಪೀಠ ಆಗಿತ್ತು. ನಮ್ಮಲ್ಲಿ ನನ್ನ ಮುಳುಣ್ಣಲ್ಲಿ ಒಂದು ವಿದ್ಯಾಪೀಠ ಇದೆ, ಕುಲಪತಿಗಳು ಇರ್ತಾರೆ. ನಾನು ಇವತ್ತು ನಮ್ಮ ಚಿನ್ನಾರಿ ಬೆಂಬಲದ ಪ್ರಕಾಶನವನ್ನು ಯಾವತ್ತು ಕುಲಪತಿ ಅಂತ ಕರಿತಾ ಇರ್ತೀನಿ. ಅದಕ್ಕೆ ಬೇರೆ ಆದಂತಹ ಒಂದು ಗುರುಕುಲ ಪದ್ಧತಿಯ ಶಿಕ್ಷಣದ ಹಾಗೆ ನಮ್ಮ ಸಂಸ್ಕಾರವನ್ನು ಉಮಾ ಮೇಡಮ್ ಹೇಳಿದ್ರು, ಇಬ್ರು ಪದ್ಮಶ್ರೀ ಅವರು ಹೇಳಿದ್ರು, ಒಂದು ಮಾನವೀಯತೆಯನ್ನು ಬೆಳೆಸುವಂತ, ನೀನೇನೇ ಆಗು ಮೊದಲು ಮಾನವನಾಗು ಎನ್ನುವಂತಹ ಒಂದು ಆತ್ಮೀಯ ಸಂಬಂಧವನ್ನು ಬೆಳೆಸುವಂತಹ ಒಂದು ವಿಶೇಷವಾದಂತಹ ಸಂಸ್ಥೆ. ಅವನು ಅಲ್ಲಿ 1ನೇ ವರ್ಷದ ವಿದ್ಯಾರ್ಥಿಗಳಿಗೆ ಜ್ಞಾನಿಗಳು ಅಂತ ಕರೆದ ಅಂತೆ. ಸಾಮಾನ್ಯವಾಗಿ ನಮ್ಮಲ್ಲೂ ಹಾಗೆ ಇವತ್ತು ಚಿನ್ನಾರಿ ಬೆಂಬಲದ ಶಿಬಿರವನ್ನ ಮಾಡ್ತೇವೆ ಅಂತ ಹೇಳಿದಾಗ, ಇಷ್ಟು ವರ್ಷ ನಾವು ಕನ್ನಡವನ್ನ ಚಿನ್ನಾರಿ ಬೆಂಬಲದಲ್ಲಿ ಕಲಿಸಿದ್ದೇವೆ, ವಿಶ್ವವಿದ್ಯಾಲಯದವರು ಏನು ಹೇಳ್ತಾರೆ ನಮ್ಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಮನುಷ್ಯ ಸಹಜವಾದ ಒಂದು ಪ್ರವೃತ್ತಿ ನನಗೆಲ್ಲ ಗೊತ್ತಿದೆ, ಆದ್ರೂ ಏನ್ ಹೇಳ್ತಾರೆ ನೋಡೋಣ ಅಂತ ಹೇಳಿ ಒಂದು ಆ ತರದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಎಲ್ಲ ತಿಳ್ಕೊಂಡಿದ್ದೇವೆ ಅಂತ ಹೇಳಿ ಅವ್ರ ತಲೆಯಲ್ಲಿ ಇರುತ್ತಂತ. ಹಾಗೆ ಬಂದಾಗ ಅವರಿಗೆ ಅರಿವಾಗುತ್ತೆ. ಅದರಿಂದ ಅವರು 1ನೇ ವರ್ಷದಲ್ಲಿ ಹಾಗೆ ಕಲ್ಕೊಂಡು ಬರ್ತಾರಲ್ಲ, ಅವ್ರನ್ನ ಜ್ಞಾನಿಗಳು ಏನೋ ಒಂದು ನಾಲೆಜ್ ಇದೆ ಅವರಿಗೆ. ಆನಂತರ ಅದನ್ನ ಅಲ್ಲಿ ಪ್ರವೇಶ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓಹೋ ಇದು ಎಂತ ಲೋಕಯ್ಯ ಅಂತ ರಾಜ್ಕುಮಾರ್ ಅವರು ಹಾಡಿದ್ದಾರೆ, ಹೊಸ ವಿಷಯ ಆ ತರದಲ್ಲಿ. ಎಷ್ಟು ದೊಡ್ಡ ಜಗತ್ತು ಎಷ್ಟು ವಿಶಾಲವಾಗಿದೆ, ಎಲ್ಲ ತಿಳ್ಕೊಳ್ಬೇಕು ಅಂತ ಅವರು ಅವರೇ ಅನ್ವೇಷಕರು. ಮನೆ 3ನೇ ವರ್ಷಕ್ಕೆ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ. ಮೊನ್ನೆ ಮೇಡಮ್ ಹೇಳ್ತಾರೆ, ಇಷ್ಟೆಲ್ಲ ಓದ್ಲಿಕ್ಕೆ ಉಂಟು ಇನ್ನು ಅಂತ. ನೋಡಿ ಈ ವಯಸ್ಸಿನಲ್ಲಿ ಇಷ್ಟೆಲ್ಲ 2 PhD ಮಾಡಿದವರು ಮೊನ್ನೆ ಹೇಳ್ತಾ ಇದ್ದಾರೆ, ಅಯ್ಯೋ ಅವ್ರಿಗೆ ಎಷ್ಟೆಲ್ಲ ಓದ್ಲಿಕ್ಕೆ ಉಂಟು ನಮ್ಮ ವಿದ್ಯಾರ್ಥಿಗಳೆಲ್ಲ ಹೇಳ್ತಾ ಇರ್ತಾರೆ. ಆ ತರದ ಅಂದ್ರೆ ಸಸ್ಥಾನ ಪರಿಚಯ ಅಂತ ಒಂದು ಬರುತ್ತೆ. ನಾನು ಎಲ್ಲಿದ್ದೀನಿ ಅಂತ, ನಾವು ಯಾವ ನೀರಲ್ಲಿ ಇದ್ದೀನಿ ಅಂತ, ಅಂಥವ್ರಿಗೆ ನಾವು ಅಜ್ಞಾನಿಗಳು ಅಂತ ಕರಿತೀವಿ. ಅದರಿಂದ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ವಿದ್ಯಾರ್ಥಿಗಳನ್ನು ಹೊಸತಿಗೆ ಒಡ್ಡಿಕೊಳ್ಳುವ, ಹೊಸತಿಗೆ ಜೀಕುವ ಅಧ್ಯಾಪಕರು ಸದಾ ಕ್ರಿಯಾಶೀಲರಾಗಿ ದುಡಿಮೆಯನ್ನ ಮಾಡಬೇಕು. ಆ ದೃಷ್ಟಿಯಿಂದ ಈ ಒಂದು ಅಭಿಯಾನ ಇಲ್ಲಿಗೆ ನಿಲ್ಲುವಂತಹ ಅಭಿಯಾನ ನಿರಂತರವಾಗಿ ಮುಂದಿನ 3 ತಿಂಗಳು ನಿಮ್ಮನ್ನ ದುಡಿಸಿಕೊಳ್ತೇವೆ. ಸರಿಯಾದಂತಹ ಅಧ್ಯಾಪಕರನ್ನ ನಿರ್ಮಾಣ ಮಾಡುವುದು ನಮ್ಮ ಜವಾಬ್ದಾರಿ. ಆದಷ್ಟು ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ವಿಶೇಷವಾಗಿ ಗೀತಾ ಮೇಡಮ್ ಅವರಿಗೆ, ಪ್ರಕಾಶ್ ಅವರಿಗೆ, ಪೂರ್ಣಿಮಾ ಶೆಟ್ಟಿ ಅವರಿಗೆ, ಈ ಶಿಬಿರದಲ್ಲಿ ಎಲ್ಲ ಸಹಕರಿಸಿದಂತಹ ಅಧ್ಯಾಪಕರಿಗೆ, ಮುಂಬೈ ವಿಶ್ವವಿದ್ಯಾಲಯ ನಮ್ಮ ದಾಯಿತ್ವ ಕನ್ನಡದ ಕೆಲಸ ಅಂತ ಬರೇ ಸಾಹಿತ್ಯವನ್ನು ಪಾಠ ಮಾಡೋದಲ್ಲ, ಎಲ್ಲರನ್ನೂ ಒಟ್ಟಿಗೆ ಸಿಗುವಂತ ಕನ್ನಡ ಎನ್ನುವಂಥದ್ದು ಎಲ್ಲರನ್ನು ಒಳಗೊಳ್ಳುವಂತ ಆ ದೃಷ್ಟಿಯಿಂದ ತಾವೆಲ್ಲ ಇವತ್ತಿನ ಈ ಶಿಬಿರಕ್ಕೆ ಬಂದಿರುವುದು ಬಹಳ ಖುಷಿಯನ್ನ ಕೊಟ್ಟಿದೆ. ಒಂದು ಹಂತದ ಕಾರ್ಯಕ್ರಮ ಮುಕ್ತಾಯವಾಗಿ ಮುಂದಿನ ಕಾರ್ಯಕ್ರಮಕ್ಕೆ ಕುವೆಂಪು ದತ್ತಿ ಉಪನ್ಯಾಸಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದೀಗ ಪೂರ್ಣಿಮಾ ಶೆಟ್ಟಿ ಅವರು ಚಾಲನೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.